Good morning. ಕೇಳಿಸ್ತಾ ಇದೆಯಲ್ವಾ? ಯಾರಾದ್ರೂ ಒಬ್ರು? ಸರ್ ಕೇಳಿಸ್ತಿದೆ. ಥ್ಯಾಂಕ್ ಯು. ಇಂಪಾರ್ಟೆಂಟ್ ಪ್ರಿವಿಯಸ್ ಇಯರ್ ನಲ್ಲೆಲ್ಲ ನಿಮ್ಗೆ ಇದರಲ್ಲಿ 3 ಕ್ವಶನ್ ಕೇಳಿದ್ದಾರೆ ಇದೊಂದೇ ಚಾಪ್ಟರ್ ಇಂದ. ಸೊ ಅದರಲ್ಲಿ ನಾವು ಡೆಫಿನಿಷನ್ ಓದ್ಬೇಕು, ಬೇಸಿಕ್ ಆಪರೇಷನ್ಸ್ ಹೇಗ್ ಮಾಡ್ಬೇಕು ಸರ್ಟ್ಸ್ ಮೇಲೆ, ಅಂಡ್ ಮೋರ್ ಓವರ್ ಸಿಂಪ್ಲಿಫಿಕೇಶನ್ಸ್, ಬೈನಾಮಿಯಲ್ ಸರ್ಟ್ಸ್ ಅಂದ್ರೆ ಏನು, ಮತ್ತೆ ರಾಷನಲೈಸೇಷನ್ ಆಫ್ ಸರ್ಟ್ಸ್ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ಓಕೆನಾ? ನಾವು ಸೊ ಅದರಲ್ಲಿ ನೆಕ್ಸ್ಟ್ ಎಲ್ಲ ಓದಿದೆ ಅನ್ಸುತ್ತೆ. ಸರ್ಡ್ ಅಂದ್ರೆ ಏನು ಅಂತ ಹೇಳಿದ್ದೆ ಅಲ್ವಾ? ಸರ್ಡ್ ಆಗಿರ್ಬೇಕಂತ ಅಂದ್ರೆ ಫಸ್ಟ್ ಆಫ್ ಆಲ್ ಅದು ಅಂಡರ್ ದ ರೂಟ್ ಇರ್ಬೇಕು, ಒಂದು ರಾಷನಲ್ ನಂಬರ್ ಅಂದ್ರೆ ಮತ್ತೆ ರೂಟ್ ಬಂದ್ಬಿಟ್ಟು ಪಾಸಿಟಿವ್ ಇಂಟಿಜರ್ ಆಗಿರ್ಬೇಕು. ಕರೆಕ್ಟಾ? ಸೊ ಯಾವ್ದಾದ್ರು ಸರ್ಡ್ ಆಗುತ್ತೆ, ಅದು ಸರ್ಡ್ ಆಗಲ್ಲ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಸೊ ಆಲ್ರೆಡಿ ಗೊತ್ತಿದೆ ಅಂತ ಅನ್ಸುತ್ತೆ ಅಲ್ವಾ? ಈಗ ನೋಡಿ, ಇದು ಸರ್ಡ್ ಆಗುತ್ತಾ? √3 ಸರ್ಡ್ ಆಗುತ್ತೆ ಅಂದ್ರೆ ಎಸ್ √3 ಸರ್ಡ್ ಆಗುತ್ತೆ. ಓಕೆನಾ? ಅದೇ ಲಾಜಿಕಲ್ ಅರ್ಥ ಮಾಡ್ಕೊಳ್ಳಿ. ಸೊ √4 ಸರ್ಡ್ ಆಗುತ್ತಾ? √4 ಸರ್ಡ್ ಆಗಲ್ಲ, ಯಾಕಂದ್ರೆ √4 ಬಂದ್ಬಿಟ್ಟು ರಾಷನಲ್ ಬಂದ್ಬಿಡುತ್ತೆ. ಓಕೆನಾ? ಟೋಟಲ್ ನಿಮ್ಗೆ ಇರ್ರಾಷನಲ್ ನಂಬರ್ ಒಂದು ಸರ್ಡ್ ಅಂತಂದ್ರೆ ಇಟ್ ಈಸ್ ಅನ್ ಇರ್ರಾಷನಲ್ ನಂಬರ್. ಓಕೆನಾ? ಅದೇ ನಾನೇನಾದ್ರೂ ಹಿಂಗೆ ಕೊಟ್ರೆ, ಸೊ √4 ಅಂತ ಕೊಟ್ರೆ ಇದೇನಾಗುತ್ತೆ? ಸರ್ಡ್ ಆಗುತ್ತಾ ಇದು? ಎಸ್, ಇದು ಸರ್ಡ್ ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಸೊ ಅದೇ ನಾನೇನಾದ್ರೂ √8 ಕೊಟ್ರೆ ಇದು ಸರ್ಡ್ ಆಗುತ್ತಾ? ಇದು ಸರ್ಡ್ ಆಗಲ್ಲ, ಯಾಕಂದ್ರೆ √8 is equal to what? 2 ಅಂತ ಗೊತ್ತಿರುತ್ತೆ. ಅದೇ ನಿಮ್ಗೆ √64 ಕೊಟ್ರೆ ಇದು ಸರ್ಡ್ ಅಂತಂದ್ರೆ ಇದು ಕೂಡ ಸರ್ಡ್ ಆಗಲ್ಲ. ಯಾಕಂತಂದ್ರೆ √64 ಡೈರೆಕ್ಟ್ ವ್ಯಾಲ್ಯೂ ಗೊತ್ತು 4, ಇಲ್ಲೇ ಬರ್ದಿಲ್ಲ. √64 is 4, ಹಂಗಾಗಿ ಇದು ಸರ್ಡ್ ಆಗಲ್ಲ. ಅದೇ ನಾನ್ ನಿಮ್ಗೆ ಏನಾದ್ರು √81 ಕೊಟ್ರೆ ಇದು ಕೂಡ ಸರ್ಡ್ ಆಗಲ್ಲ, ಯಾಕಂದ್ರೆ √81 ಎಷ್ಟು? 9 ಬರುತ್ತೆ. ಅದೇ 4/12 ಸರ್ಡ್ ಆಗುತ್ತಾ? ಇಟ್ ಇಸ್ ಎ ಸರ್ಡ್. ಸೊ ಇಷ್ಟೇ ಸರ್ಡ್ ಮೀನಿಂಗ್ ಅಂತ ಅಂದ್ರೆ ಪರ್ಫೆಕ್ಟ್ ರೂಟ್ ಇರಬಾರ್ದಲ್ಲಿ ಕೆಳಗಡೆ. ಸೊ ಅದು √3 ಇರ್ಬೋದು, √² ಇರ್ಬೋದು, ಏನೇ ಇರ್ಬೋದು, ಅದನ್ನ ಸರ್ಡ್ ಅಂತ ಕರಿತೀವಿ. ಸೊ ಬೇಸಿಕ್ ಗೊತ್ತಾಗಿದೆ ನಿಮ್ಗೆ. ನೆಕ್ಸ್ಟ್ ಆರ್ಡರ್ ಆಫ್ ಎ ಸರ್ಡ್ ಅಂತ ಬರುತ್ತೆ. ಪ್ರತಿಯೊಂದು ಸರ್ಡ್ ಗುಣ ಅದ್ರದೇ ಅಂತ ಆರ್ಡರ್ ಇರುತ್ತೆ. ಏನದು ಆರ್ಡರ್ ಅಂತಂದ್ರೆ ನೋಡಿ, ಆ nth ರೂಟ್ ಏನಿದೆ ಅದೇ ಆರ್ಡರ್. ಓಕೆನಾ? ಈಗ ದಿಸ್ ಇಸ್ ಅ ಸರ್ಡ್, ಈಗ ಇದು ಸರ್ಡ್ ಅಂತಂದ್ರೆ ಇದ್ರದ್ದು ಆರ್ಡರ್ ಎಷ್ಟು ಅಂತಂದ್ರೆ √² ಇರಿದ್ರೆ ಆರ್ಡರ್ 2 ಅಂತ. ಸೊ ಇಟ್ಸ್ ಆರ್ಡರ್ ಇಸ್ 2 ಅಂತ. ಸೊ ಇದು ಸರ್ಡ್ ಅಲ್ಲ ಅಂತಂದ್ರೆ ನಾವು ಅಲ್ಲಿ ಆರ್ಡರ್ ಅಂತ ಮಾತಾಡೋದಕ್ಕೆ ಬರೋದಿಲ್ಲ. ವಾಟ್ ಅಬೌಟ್ ದಿಸ್? ವಾಟ್ ಇಸ್ ದ ಆರ್ಡರ್ ಆಫ್ ದಿಸ್ ಸರ್ಡ್? 3 ಅಂತ ಹೇಳ್ಬೇಕು. ಇಟ್ಸ್ ಆರ್ಡರ್ ಇಸ್ 3. √3 ಇರೋದ್ರಿಂದ 3 ಆಗುತ್ತೆ. ಸೊ and what is the order of this third? The order of this third is 4 ಅಂತ. ಸೊ ಕ್ಲಿಯರ್ ಆಯ್ತಾ? ಸೊ ಇಷ್ಟೇ ನಮ್ಗೆ ಸರ್ಡ್ ಮೀನಿಂಗ್. ಸರ್ಡ್ ಅಂದ್ರೆ ಗೊತ್ತಾಯ್ತು, ಆರ್ಡರ್ ಆಫ್ ಸರ್ಡ್ ಅಂದ್ರೆ ಗೊತ್ತಾಯ್ತು. ಟೋಟಲ್ ಆಗಿ ಸರ್ಡ್ ಈಸ್ ಅನ್ ಇರ್ರಾಷನಲ್ ನಂಬರ್. ಅದ್ರಲ್ಲಿ ಟೈಪ್ಸ್ ಆಫ್ ಸರ್ಡ್ಸ್ ಬರುತ್ತೆ, ತುಂಬಾ ಟೈಪ್ಸ್ ಬರುತ್ತೆ ಅದರಲ್ಲಿ. ಸೊ ಮೇಜರ್ ಆಗಿ ನಮ್ಗೆ ಫಸ್ಟ್ ಒನ್ ಬಂದ್ಬಿಟ್ಟು ಮಿಕ್ಸ್ಡ್ ಸರ್ಡ್ ಅಂತ ಕರಿತೀವಿ. ಮಿಕ್ಸ್ಡ್ ಸರ್ಡ್ ಅಂತ ಅಂದ್ರೆ ಎ ಸರ್ಡ್ ಹ್ಯಾವಿಂಗ್ ಎ ರಾಷನಲ್ ಕೋಎಫಿಷಿಯಂಟ್ ಅದರ್ ದ್ಯಾನ್ ಯೂನಿಟಿ ಅಂತ.
ಅಂದ್ರೆ ಈಗ ನೋಡಿ ನಮಗೆ ಗೊತ್ತಿದೆ, ಎಕ್ಸಾಂಪಲ್ಸ್ ಬರೆದ್ರೆ ನಿಮ್ಗೆ ಗೊತ್ತಾಗುತ್ತೆ ಮಿಕ್ಸ್ಡ್ ಸರ್ಡ್ ಅಂದ್ರೆ ಏನಂತ. ಮಿಕ್ಸ್ಡ್ ಸರ್ಡ್ ಅಂತ ನೋಡಿ 2√3 ಅಂತ ಇದೆ. ನಾನು ಹೇಳ್ತೀನಿ ಇದನ್ನ ಮಿಕ್ಸ್ಡ್ ಸರ್ಡ್ ಅಂತ ಕರಿತೀನಿ. ಅಂದ್ರೆ ಇಲ್ಲಿ ಎಷ್ಟು ಫ್ಯಾಕ್ಟರ್ಸ್ ಇದಾವೆ? ದರ್ ಆರ್ 2 ಫ್ಯಾಕ್ಟರ್ಸ್. ಒಂದು 2 ಅನ್ನೋದೊಂದು ಫ್ಯಾಕ್ಟರು, 2 ಅನ್ನೋದೊಂದು ಫ್ಯಾಕ್ಟರು, √3 ಅನ್ನೋದೊಂದು ಫ್ಯಾಕ್ಟರ್. ಓಕೆನಾ? ಸೊ ಅಂದ್ರೆ ಇಲ್ಲಿ ಒಂದು ರ್ಯಾಷನಲ್ ಇದೆ, ಇನ್ನೊಂದು ಸರ್ಡ್ ಇದೆ. ಅವೆರಡು ಈ ತರ ಮಲ್ಟಿಪ್ಲೈ ಆಗಿದ್ರೆ ಅದನ್ನೇ ನಾವೇನಂತ ಕರಿತೀವಿ? ಮಿಕ್ಸ್ಡ್ ಸರ್ಡ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? ಈಗ ಸರಿ, ಬರೀ ನಾನು ಜಸ್ಟ್ √2 ಅಂತ ಬರೆದ್ರೆ ಇದನ್ನ ನಾವು ಮಿಕ್ಸ್ಡ್ ಸರ್ಡ್ ಅಂತ ಅನ್ನಕ್ಕಾಗಲ್ಲ. ಅರ್ಥ ಆಯ್ತಲ್ವಾ? ಅವ್ರ ಏನ್ ಕೇಳಿರೋದು, ಸರ್ಡ್ದು ಕೊಯಿಫಿಷಿಯಂಟ್ ಇರುತ್ತಲ್ವಾ, ಸರ್ಡ್. ಈಗ √3 ಅನ್ನೋದೊಂದು ಸರ್ಡ್, ಅದ್ರ ಪಕ್ಕದಲ್ಲಿರೋ ನಂಬರ್ ಏನಾಗಿರ್ಬೇಕು? 1 ಅಲ್ಲದೆ ಬೇರೆ ಯಾವ್ದೋ ನಂಬರ್ ಆಗಿರ್ಬೇಕು, ಬೇರೆ ಯಾವ್ದೋ ರ್ಯಾಷನಲ್ ಕೋಎಫಿಷಿಯಂಟ್ ಆಗಿರ್ಬೇಕು. ಸೊ ಈಗ ಸಪೋಸ್ 3√2 ಅಂತ ಬರುತ್ತೆ, ಇವೆಲ್ಲ ಮಿಕ್ಸ್ಡ್ ಸರ್ಡ್ಸ್. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಪ್ಯೂರ್ ಸರ್ಡ್ ಅಂತ ಅಂದ್ರೆ ಸೇಮ್. ಪ್ಯೂರ್ ಸರ್ಡ್ ಅಂತ ಅಂದ್ರೆ ಏನಾಗಿರ್ಬೇಕು ಅಂತಂದ್ರೆ 1 ಫ್ಯಾಕ್ಟರ್ ಆಗಿರ್ಬೇಕು. ಅಂದ್ರೆ ನೋಡಿ, ಈಗ ಈ √2 ಅನ್ನೋದು ಇದೆಯಲ್ಲ, ಇದನ್ನ ಪ್ಯೂರ್ ಸರ್ಡ್ ಅಂತ ಕರಿತೀವಿ. ಹೌದಾ ಇಲ್ವಾ? ಯಾಕಂದ್ರೆ ಇದ್ರ ಪಕ್ಕದಲ್ಲೇ ಇದೆ ನಂಬರ್ 1 ಇದೆ. ಓಕೆ, √3 ಇದು ಕೂಡ ಪ್ಯೂರ್ ಸರ್ಡ್. √5, √8, √7. ಓಕೆನಾ? ಸೊ √121 ಸರ್ಡ, ಇದು ಪ್ಯೂರ್ ಸರ್ಡಾ? ನೋ ಸರ್. ಮತ್ತೆ ಇದು ಸರ್ಡೇ ಅಲ್ಲ ಫಸ್ಟ್ ಆಫ್ ಆಲ್, ಹೌದಾನೆ? ದಿಸ್ ಇಸ್ ನಾಟ್ ಅಟ್ ಆಲ್ ಎ ಸರ್ಡ್. ಯಾಕಂದ್ರೆ ನಿಮ್ಗೆ ಇದನ್ನ √11² ಅಂತ ಬರೀಬಹುದು. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಆನ್ಸರ್ ಏನ್ ಬರುತ್ತೆ? 11 ಬರುತ್ತೆ. 11 is not a surd. ಓಕೆನಾ? ಇಟ್ ಈಸ್ ಎ ರ್ಯಾಷನಲ್ ನಂಬರ್. ಬಟ್ ನಮಗೆ ಗೊತ್ತಿರಬೇಕು, ಸರ್ಡ್ ಈಸ್ ಆಲ್ವೇಸ್ ಎ ಇರ್ರಾಷನಲ್. ಓಕೆನಾ? ಅಂಡರ್ ದ ರೂಟ್ ಬರಬೇಕು, ರಾಡಿಕಲ್ಸ್ ಇರಬೇಕು. ಸಿಮಿಲರ್ ಸರ್ಡ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಸಿಮಿಲರ್. ಸಿಮಿಲರ್ ಅಂತ ಅಂದ್ರೆ ದ ಸರ್ಡ್ಸ್ whose irrational factor is same. ಅಂದ್ರೆ whatever may be the coefficient, but the irrational factor ಏನಿದೆ ಅಂದ್ರೆ ಸರ್ಡ್ ಏನಿದೆ, ಪ್ಯೂರ್ ಸರ್ಡ್, ಅದು ಸೇಮ್ ಇರ್ಬೇಕು. ಅಂದ್ರೆ ನೋಡಿ, ಈಗ 2√2 ಅಂತ ಇದೆ. ಟೋಟಲ್ ಇದೊಂದು ಇರ್ರಾಷನಲ್ ನಂಬರ್, ಇದು ಸರ್ಡ್. ನೋಡಿ 3√2 ಅಂತ ಇದೆ. ಇವೆರಡು ಹೇಳ್ಬೋದು ದೀಸ್ ಟು ಆರ್ ಸಿಮಿಲರ್ ಅಂತ ಹೇಳ್ಬೋದು. ಯಾಕಂದ್ರೆ ಇದ್ರಲ್ಲಿ ಇರಾಷನಲ್ ಪಾರ್ಟ್ ಯಾವುದು? ನೋಡಿ 2√2 ಅಂತ ಬರ್ದೇನಿದ್ರೆ ಇದು ರ್ಯಾಷನಲ್ ಪಾರ್ಟ್, ಇದು ರ್ಯಾಷನಲ್ ಪಾರ್ಟ್. √2 ಅನ್ನೋದೇನು? ಇರ್ರಾಷನಲ್ ಪಾರ್ಟ್. ಅರ್ಥ ಮಾಡ್ಕೊಳ್ಳಿ. ಒಂದು ರ್ಯಾಷನಲ್ ಪಾರ್ಟ್ ಇರುತ್ತೆ, ಇನ್ನೊಂದು ಇರ್ರಾಷನಲ್ ಪಾರ್ಟ್ ಇರುತ್ತೆ. ಅವ್ರು ಹೇಳ್ತಿರೋದು whose irrational part is same. ನೋಡಿ ಇಲ್ಲಿ ಇರ್ರಾಷನಲ್ ಪಾರ್ಟ್ ಸೇಮ್ ಇದೆ, ಇದು QC. ಅಂದ್ರೆ ನಾನು ಡೈರೆಕ್ಟ್ ಇರ್ರಾಷನಲ್ QC ಅಂತ ಬರಿತಾ ಇದೀನಿ. ನೋಡಿ ಇಲ್ಲೂ ಇರ್ರಾಷನಲ್ ಪಾರ್ಟ್ √2 ಇದೆ, ಇಲ್ಲೂ √2 ಇದೆ. ಸೊ ನಾವೇನಂತ ಕರಿತೀವಿ? ಇವೆರಡನ್ನು ಏನಂತ? ಸಿಮಿಲರ್ ಅಂತ ಕರಿತೀವಿ. ಸೊ ಇವೆರಡು ಸಿಮಿಲರ್. ಅದೇ ಈಗ ನಿಮ್ಗೆ ಹಿಂಗಿರುತ್ತೆ. ಸೊ 3 ಮೈನಸ್ √2 ಹಿಂಗಿರುತ್ತೆ. ಬೈನಾಮಿಯಲ್ ಅಂತ ಮಾಡ್ಬಿಡ. 3 ಮೈನಸ್ √2 ಇರುತ್ತೆ. ನೆಕ್ಸ್ಟ್ 4 ಪ್ಲಸ್ 2√2 ಇದೆ. ಇವೆರಡು ಸಿಮಿಲರ್ ಅಂತ ಅಂದ್ರೆ ಸಿಮಿಲರ್. ಇವಾಗ್ಲೂ ಕೂಡ ಇವನೇ ಅಂತ ಕರಿತೀವಿ, ಸಿಮಿಲರ್ ಅಂತ ಕರಿತೀವಿ. ಸರ್ಡ್ ನೋಡ್ತಾ ಇರ್ಬೇಕು. ಸರ್ಡ್ ನ ಈಗ ಕಾನ್ಸ್ಟೆಂಟ್ ಟರ್ಮ್ ಏನಿದೆ ಅದನ್ನ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಇಲ್ಲೇನಿದೆ ಇರ್ರಾಷನಲ್ ಪಾರ್ಟ್ √2 ಇದೆ, ಇಲ್ಲೂ ಕೂಡ √2 ಇದೆ. ದೇರ್ ಫೋರ್ ಸಿಮಿಲರ್. ಸೊ ನಾಟ್ ಸಿಮಿಲರ್ ಎಕ್ಸಾಂಪಲ್ ಕೊಡಿ ಅಂತ ಅಂದ್ರೆ, ಈಗ ನೋಡಿ √3 ಅಂತ ಇದೆ, 7√3 ಅಂತ ಇದೆ, 5√2 ಅಂತ ಇದೆ. ಇವೆರಡು ಸಿಮಿಲರ್ ಅಂತ ಅಂದ್ರೆ ನೋ, ನಾಟ್ ಸಿಮಿಲರ್. ಯಾಕಂತ ಅಂದ್ರೆ ಯಾಕಲ್ಲಿ ಹೇಳಿ? ಸೊ ಇಲ್ಲಿ ಇರ್ರಾಷನಲ್ ಪಾರ್ಟ್ ಮತ್ತೆ ಇಲ್ಲಿ ಇರ್ರಾಷನಲ್ ಬೇರೆ ಬೇರೆ ಇದೆ. √3 ಇದೆ, ಇಲ್ಲಿ √2 ಇದೆ. ಹಂಗಾಗಿ ನಾಟ್ ಸಿಮಿಲರ್ ಅಂತ ಕರಿತೀವಿ ಅಷ್ಟೇ. ಸಿಮಿಲರ್ ಮೀನಿಂಗ್ ಇಂದ ಏನಿಲ್ಲ. ನೆಕ್ಸ್ಟ್ ಒಂದೆರಡು ಪ್ರಾಪರ್ಟೀಸ್ ಆಲ್ರೆಡಿ ನೀವು ಇದನ್ನ ಓದಿರ್ತೀರ, ಇಲ್ಲಿ ಎಕ್ಸ್ಪೋನೆಂಟ್ಸ್ ನಲ್ಲಿ ಓದಿರ್ತೀವಿ. ಅದೇ ಪ್ರಾಪರ್ಟೀಸ್ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು
ಸೊ nth ರೂಟ್ ಆಫ್ ಎ ಬಂದ್ಬಿಟ್ಟು a to the power of 1/n ಅಂತ ಬರಿಬಹುದು, ಹೌದಲ್ವಾ? ಅಂದ್ರೆ ಸಪೋಸ್ ನಿಮ್ಗೆ ಕ್ಯೂಬ್ ರೂಟ್ ಆಫ್ 4 ಅಂತ ಇದ್ರೆ ಇದನ್ನ ಹೆಂಗ್ ಬರಿಬಹುದು ನಾವು? 4 to the power 1/3 ಅಂತ ಬರಿಬಹುದು. ಕ್ಲಿಯರ್ ಆಯ್ತಾ? ಸೊ ಹೋಲ್ ಪವರ್ n ಇದ್ರೆ ಅದನ್ನ a ಅಂತಾನೆ ಬರಿಬಹುದು. ಯಾಕಂತಂದ್ರೆ ಇದನ್ನ ಏನಂತ ಬರಿಬಹುದು? a to the power of 1/n ಹೋಲ್ ಪವರ್ n ಆಗುತ್ತೆ. ಸೊ n ಕ್ಯಾನ್ಸಲ್ ಆಗುತ್ತೆ, ನಿಮ್ಗೆ a ಮಾತ್ರ ಉಳಿಯುತ್ತೆ. ಸೊ ನಾನು ಸ್ಕ್ವೇರ್ ರೂಟ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಈಗ ಥರ್ಡ್ ಒನ್ ಪ್ರಾಪರ್ಟಿ ಏನ್ ಹೇಳುತ್ತೆ ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ ಬರಿತೀವಿ, ಸ್ಕ್ವೇರ್ ರೂಟ್ ಆಫ್ 6 ಅಂತ ಬರಿತೀವಿ. ಇದನ್ನ ಫ್ಯಾಕ್ಟರ್ಸ್ ಅಲ್ಲಿ ಹೆಂಗ್ ಬರೆಯೋದು ಸರ್ಡ್ಸ್ ಅಲ್ಲಿ ಅಂತ ಅಂದ್ರೆ ನಾವು ಹಿಂಗ್ ಬರಿಬೋದಾ? ಸ್ಕ್ವೇರ್ ರೂಟ್ ಆಫ್ 2 into 3 ಅಂತ. ಸ್ಕ್ವೇರ್ ರೂಟ್ ಆಫ್ 2 ಅಂದ್ರೆ ಏನು? ಸಾರಿ, ಅದನ್ನ ಸ್ಪ್ಲಿಟ್ ಮಾಡ್ಬೋದು. ರೂಟ್ ಎ ಬಿ ತರ ಇದ್ರೆ ನಾವ್ ಹೆಂಗ್ ಬರಿಬೋದು? ಇದನ್ನ ರೂಟ್ ಎ ಇಂಟು ರೂಟ್ ಬಿ ಅಂತ ಬರಿಬೋದು. ಇಟ್ ಇಸ್ ಸಿಂಪಲ್ ಪ್ರಾಪರ್ಟಿ. ಕ್ಲಿಯರಾ? ಸೊ ಸಪೋಸ್ ಸಮ್ಟೈಮ್ಸ್ ಹಿಂಗಿರುತ್ತೆ ನೋಡಿ, ಈಗ ರೂಟ್ 8 ಅಂತ ಇರುತ್ತೆ. ಇದನ್ನ ಸಿಂಪ್ಲಿಫಿಕೇಶನ್ ಹೆಂಗ್ ಮಾಡೋದು? ಇದೆಲ್ಲ ಯೂಸ್ ಆಗೋದು ಏನಕ್ಕೆ ಅಂತಂದ್ರೆ ಸಿಂಪ್ಲಿಫಿಕೇಶನ್ಸ್ಗೆ ಯೂಸ್ ಆಗುತ್ತೆ. ಸಿಂಪ್ಲಿಫಿಕೇಶನ್ ಮಾಡ್ಬೇಕಾದ್ರೆ ಈ ತತ್ವಗಳನ್ನೆಲ್ಲ ಯೂಸ್ ಮಾಡ್ಕೋತೀವಿ. ಇದನ್ನ ಹೆಂಗ್ ಬರಿತೀವಿ ಅಂತ ಅಂದ್ರೆ ರೂಟ್ 4, ಯು ಟ್ರೈ ಟು ಫೈಂಡ್ ಎ ಪರ್ಫೆಕ್ಟ್ ಸ್ಕ್ವೇರ್. ಪರ್ಫೆಕ್ಟ್ nth ರೂಟ್ ನ ಹುಡುಕ್ತಾ ಹೋಗ್ಬೇಕು. ಈಗ 4 ಈ ತರ ಬರಿಬೋದ? 4 into 2 ಅಂತ. ಸ್ಕ್ವೇರ್ ರೂಟ್ ಆಫ್ 4 ಎಷ್ಟು? 2 ಅಲ್ವಾ? ಸೊ ಐ ಕ್ಯಾನ್ ರೈಟ್ ದಿಸ್ ಆಸ್ 2 root 2. ದಿಸ್ ಇಸ್ ದ ಸಿಂಪ್ಲೆಸ್ಟ್. ಓಕೆನಾ? ಈಗ ನಮಗೆ ಸಮ್ಟೈಮ್ಸ್ ಹಿಂಗ್ ಬರುತ್ತೆ, ಕ್ಯೂಬ್ ರೂಟ್ ಆಫ್ 500 ಅಂತ ಬರುತ್ತೆ. ಇದನ್ನ ಹೆಂಗ್ ಹೆಂಗೆ ಸಿಂಪ್ಲಿಫಿಕೇಶನ್ ಮಾಡ್ತೀರಾ ನೋಡಿ? ಇದನ್ನ ನಾವು ಆಲ್ವೇಸ್ ಯು ಟ್ರೈ ಟು ಫೈಂಡ್ ದಟ್ ರೂಟ್. ಓಕೆನಾ? ಇಲ್ಲಿ ಏನಿದೆ? ಇಲ್ಲಿ ಕ್ಯೂಬ್ ರೂಟ್ ಇದೆ ಅಲ್ವಾ? ಈಗ ಯಾವ್ದಾದ್ರು ಕ್ಯೂಬ್ ರೂಟ್ ಇದೆಯಾ? ಮಲ್ಟಿಪಲ್ ಏನಾದ್ರು ಇದರಲ್ಲಿ ಈ 500 ಡಿವೈಸರ್ ಏನಾದ್ರು ಕ್ಯೂಬ್ ರೂಟ್ ಇದೆಯಾ ಅಂತ ನೋಡ್ಕೋಬೇಕು. ಹೌದು ಇದೆ. 125 4s ಬರುತ್ತಲ್ವಾ? 125 ಇಸ್ ಎ ಕ್ಯೂಬ್ ರೂಟ್. ಇದನ್ನ ಹೆಂಗ್ ಬರಿಬಹುದು? ಸಾರಿ, 125 into 4 ಅಂತ ಬರಿಬೋದಲ್ಲ. ಈಗ ಕ್ಯೂಬ್ ರೂಟ್ ಆಫ್ 125 ಎಷ್ಟಾಗುತ್ತೆ? ಕ್ಯೂಬ್ ರೂಟ್ ಆಫ್ 125 ಎಷ್ಟು? 5 into 5 into 5 ಮಾಡಿ. 5 into 5 into 5 is 125. ಓಕೆನಾ? ಸೊ ಅಂದ್ರೆ ಕ್ಯೂಬ್ ರೂಟ್ ಆಫ್ 125 is 5. ಸೊ ಅದನ್ನ 125 ಆಚೆ ತೆಗೆದ್ರೆ 5 ಆಗುತ್ತೆ. 5 ಕ್ಯೂಬ್ ರೂಟ್ ಆಫ್ 4 ಅಂತ ಬರಿಬಹುದು. ಇದು ತುಂಬಾ ಇಂಪಾರ್ಟೆಂಟ್ ಇದು, ಈ ತರ ಕನ್ವರ್ಟ್ ಮಾಡೋದು. ಯಾಕಂದ್ರೆ ನಿಮ್ಗೆ ಲಾರ್ಜೆಸ್ಟ್ ಸ್ಮಾಲೆಸ್ಟ್ ಅಂತ ಎಲ್ಲ ಕೇಳ್ತಾರೆ. ಅಂತ ಟೈಮಲ್ಲಿ ಈ ತರ ಸ್ಪ್ಲಿಟ್ ಮಾಡೋದು ಗೊತ್ತಿರ್ಬೇಕು. ಅದೇ ಇದು ಇವೆಲ್ಲ ದಿಸ್ ಆರ್ ಆಲ್ ದ ಪ್ರಾಪರ್ಟೀಸ್, ಇವೆಲ್ಲ ಗೊತ್ತಿದೆ. ಸ್ಪ್ಲಿಟ್ ಮಾಡ್ಬೋದು ಈ ತರ. ನಮ್ಗೆ ನೋಡಿ ಈ ತರ ಏನಾದ್ರು ಇದ್ರೆ √3 ಅಂತ ಇದ್ರೆ ಇದನ್ನ ಹೆಂಗ್ ಬರಿಬಹುದು? √2/√3 ಅಂತ ಬರಿಬಹುದು. ಕ್ಲಿಯರಾ? ಸೊ ಈ ಪ್ರಾಪರ್ಟೀಸ್ ಎಲ್ಲ ಗೊತ್ತಿದೆ ಆಲ್ಮೋಸ್ಟ್ ನಿಮ್ಗೆ. ಸೇಮ್ ಪ್ರಾಪರ್ಟೀಸ್ ನೇ ಬರ್ದಿದೀವಿ ನಾವು, ಇಂಡೆಕ್ಸಸ್ ಅಲ್ಲಿ ಸೇಮ್ ಓದಿದೀವಿ. ಅದೇ ತರ ಪ್ರಾಪರ್ಟೀಸ್ ಇಲ್ಲಿ ಇರುತ್ತೆ. ಸೊ ಒಂದ್ಸರಿ ನೋಟ್ ಡೌನ್ ಮಾಡ್ಕೊಂಡ್ಬಿಡಿ ಎಲ್ಲಾನು. ಮತ್ತೆ ಆಪರೇಷನ್ಸ್ ಬರೋಣ. ಸೊ ಏನೇನು ಆಪರೇಷನ್ಸ್ ಮಾಡ್ಬೋದು ಸರ್ಡ್ಸ್ ಗಳಿಗೆ ಅಂತ ಅಂದ್ರೆ, ಫಸ್ಟ್ ನಾವು ಸರ್ಡ್ಸ್ ನ ಅಡಿಷನ್ ಮಾಡ್ಬೋದಾ ಸಬ್ಟ್ರಾಕ್ಷನ್ ಮಾಡ್ಬೋದಾ ಏನ್ ಕತೆ ಅದ್ರ ಬಗ್ಗೆ ನೋಡೋಣ. ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಸೇಮ್ ಪ್ರಾಪರ್ಟಿ ಇದೆ. ಸಬ್ಟ್ರಾಕ್ಷನ್ ಮತ್ತೆ ಅಡಿಷನ್ ಮಾಡ್ಬೇಕಂತ ಅಂದ್ರೆ ಇರ್ರಾಷನಲ್ ಇದೇನಿದೆ ಅದು ಸೇಮ್ ಇರಬೇಕು. ಓಕೆನಾ? ಇರ್ರಾಷನಲ್ ಪಾರ್ಟ್ ಏನಿದೆ, ಪ್ಯೂರ್ ಸರ್ಡ್ ಏನಿದೆ, ಸರ್ಡ್ ಸೇಮ್ ಇರಬೇಕು. ನೋಡಿ ಈ ತರ ಇದ್ರೆ √3 + √3 + 2√3 ಅಂತ ಇದ್ರೆ ಇವನ್ನ ಸಿಮಿಲರ್ ಟರ್ಮ್ಸ್ ಅಂತ ಹೇಳ್ತೀವಿ. ನೋಡಿ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮಾಡ್ಬೇಕಂದ್ರೆ ಲೈಕ್ ಸರ್ಡ್ಸ್ ಆಗಿರ್ಬೇಕು. ಲೈಕ್ ಅಂತ ಅಂದ್ರೆ ಒಂದ್ ಇನ್ನೊಂದ್ ಏನಂತ ಅಂದ್ರೆ ಸಿಮಿಲರ್ ಅಂತ ಅಂದ್ವಿ. ಸಿಮಿಲರ್ ಮತ್ತೆ ಲೈಕ್ ಎರಡು ಒಂದೇ. ಲೈಕ್ ಟರ್ಮ್ಸ್ ಸಿಮಿಲರ್. ಸಿಮಿಲರ್ ಸರ್ಡ್ಸ್ ನ ನಾವು ಆಡ್ ಮಾಡಬಹುದು, ಸಬ್ಟ್ರಾಕ್ಟ್ ಮಾಡಬಹುದು. ಕ್ಲಿಯರ್ ಅಲ್ವಾ? ನೋಡಿ 1√3 1√3 2√3 ಅಂತ ಎಷ್ಟಾಗುತ್ತೆ? 4√3 ಆಗುತ್ತೆ. ಸೊ ಇಲ್ಲೂ ಅಷ್ಟೇ. ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ √5 + 3√5 ಅಂತ ಬರಿಬಹುದು ನಾವು ಡೈರೆಕ್ಟ್ ಆಗಿ. 4√5 ಅಂದ್ರೆ ಇನ್ ದ ಸೆನ್ಸ್ a√x ಇದ್ದು ಪ್ಲಸ್ b√x ಇದ್ರೆ ಇವಾಗ ವಿ ಕ್ಯಾನ್ ಆಡ್ ದೀಸ್ ಟು ಸರ್ಡ್ಸ್. ಹೆಂಗ್ ಆಡ್ ಮಾಡ್ಬೇಕು ಅಂದ್ರೆ a + b
into x ಅಂತ ಬರೀಬಹುದು. ಸೊ ದಟ್ ಇಸ್ ದ ಸೇಮ್. ಸೊ 3√7 minus √7 ಅಂತ ಬರೀಬಹುದು. ಸೊ ನೋಡಿ ಸೇಮ್ ಲೈಕ್ ಸರ್ಟ್ಸ್ ಇವೆರಡನ್ನು. ಸೊ ಇವೆರಡು ಎಂತ ಸರ್ಟ್ಸ್? ಲೈಕ್ ಸರ್ಟ್ಸ್, ಸಿಮಿಲರ್ ಸರ್ಟ್ಸ್. ವಿ ಕ್ಯಾನ್ ಆಡ್ ಆರ್ ಸಬ್ಟ್ರಾಕ್ಟ್. ಸೊ ಸಬ್ಟ್ರಾಕ್ಷನ್ ಸಬ್ಟ್ರಾಕ್ಟ್ ಮಾಡಿ. 3√7 ಅಲ್ಲಿ 1√7 ಅಂದ್ರೆ ಎಷ್ಟಾಗುತ್ತೆ? 2√7. ಸಿಮಿಲರ್ಲಿ ನೋಡಿ ಇದನ್ನ ಕೊಟ್ಟಿದ್ದೇನೆ 5√2 + 3√6 + 3√2 ಅಂತ. ಸೊ ಈಗ ಇವೆರಡನ್ನು ಆಡ್ ಮಾಡಬಹುದು. ಓಕೆನಾ? ಸೊ 5√2 - 3√2 ಎಷ್ಟಾಗುತ್ತೆ? 2√2 ಆಗುತ್ತೆ. ಸರ್ ವಾಟ್ ಅಬೌಟ್ ದಿಸ್ ಅಂತ ಅಂದ್ರೆ ಈ 3√6 ಸಿಮಿಲರ್ ಟರ್ಮ್ಸ್ ಸರ್ಟ್ಸ್ ಆಗಲ್ಲ. ಸೊ ಅದನ್ನ ನಾವು ಆಡ್ ಮಾಡಕ್ಕಲ್ಲ, ಇವೆರಡನ್ನ ಮಾತ್ರ ಆಡ್ ಮಾಡ್ಬೋದು ಅಷ್ಟೇ. ಅದಕ್ಕೆ ಸೊ 2√2 + 3√6 ಅಂತ ಬರಿತೀವಿ. ಓಕೆ, ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ತೀನಿ ಅಂದ್ರೆ ಹೆಂಗ್ ಮಾಡ್ಬೋದು? ಯಾರಾದ್ರೂ ಹೇಳ್ತೀರಾ? ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ಬೇಕು ನಾನು. 2√2 ಹಾಗೆ ಬರೀತೀರಾ ಪ್ಲಸ್ 3 × √6 ಅಂತ ಬರ್ಕೋಬಹುದು. 3 × 2 × √3 ಅಂತ ಬರೀಬಹುದು. ಓಕೆನಾ? ಅವಾಗ ಬೇಕಾದ್ರೆ ಇನ್ನೂ ಒಂದ್ಸರಿ ನೀವು √2 ನ ಕಾಮನ್ ತೆಗೆದು ಆತರ ಎಲ್ಲ ಮಾಡ್ಬೋದು. ಇಟ್ಸ್ ಅಪ್ ಟು ಯು. ಕ್ಯಾಲ್ಕುಲೇಷನ್ ಸಿಂಪ್ಲಿಫಿಕೇಶನ್ ಗೆ ಏನೇನ್ ಬೇಕಾಗುತ್ತೆ, ಇಲ್ಲಿ ಸಿಂಪ್ಲಿಫಿಕೇಶನ್ ಜಾಸ್ತಿ ಕೇಳೋದು ಕ್ವಶನ್ ಅಲ್ಲಿ ಎಕ್ಸಾಮ್ ನಲ್ಲಿ. ಓಕೆನಾ? ಸೊ ಅದ್ರ ಮೇಲೆ ನಿಮ್ಗೆ ಹೋಗ್ತಾ ಹೋಗುತ್ತೆ. ನೆಕ್ಸ್ಟ್ ಮಲ್ಟಿಪ್ಲೈಯಿಂಗ್ ಸರ್ಟ್ಸ್. ಸರ್ಟ್ಸ್ ನ ಮಲ್ಟಿಪ್ಲೈ ಯಾವ ತರ ಮಾಡೋದು? ಸೊ ಇಲ್ಲಿ 4 ರೂಲ್ ಇದೆ ಅಷ್ಟೇ. ಸರ್ಟ್ಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಏನು ಇಲ್ಲ. ನೋಡಿ a ಇಂಟು ಇದು ರ್ಯಾಷನಲ್ ಇದ್ದು ಒಂದು ಇರ್ರಾಷನಲ್ ಇದ್ರೆ ಸೊ a ಇಂಟು √b ಅಂತ ಬರೀತೀವಿ ಅಷ್ಟೇ. √b ಇಂಟು √b ಅಂತ ಇದ್ರೆ √b ದ ಹೋಲ್ ಸ್ಕ್ವೇರ್ ಆಗಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ b ಅಂತ ಬರಿತೀವಿ. ಸೊ √a ಇಂಟು √b ಆದ್ರೆ ರೂಟ್ ನ ಒಟ್ಟಿಗೆ ಬರ್ಕೋಬಹುದು ಇದನ್ನ. ಈ ತರ ಇದ್ರೆ ಸೊ a√b ಇಂಟು c√d ಇದ್ರೆ ರ್ಯಾಷನಲ್ ಕೋಎಫಿಷಿಯಂಟ್ಸ್ ನ ಮಲ್ಟಿಪ್ಲೈ ಮಾಡ್ಬಿಟ್ಟು ಸರ್ಟ್ಸ್ ನ ಮಲ್ಟಿಪ್ಲೈ ಮಾಡೋದಷ್ಟೇ. ಸೊ √b ಇಂಟು √d ಅಂದ್ರೆ √bd ಆಗುತ್ತೆ. ಸೊ ಈ ಲಾಜಿಕ್ ನಿಮ್ಗೆ ಗೊತ್ತಿರಬೇಕು. ಈ 4 ರೂಲ್ಸ್ ಮಲ್ಟಿಪ್ಲಿಕೇಶನ್ ಇವೆಲ್ಲ ಬೇಸಿಕ್ಸ್ ಗೊತ್ತಿದೆ. ಇಂಡೈಸಿಸ್ ಎಲ್ಲ ನೀವು ಓದಿದ್ದೀರಾ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ನಿಮ್ಗೆ ಇಲ್ಲಿಂದ ಕೇಳುತ್ತೆ. ಏನಂತಂದ್ರೆ ನಿಮ್ಗೆ ಒಂದು 3 ಅಥವಾ 4 ಸರ್ಡ್ ಕೊಟ್ಬಿಟ್ಟು ಇದರಲ್ಲಿ ದೊಡ್ಡ ಸರ್ಡ್ ಯಾವುದು ಅಂತ ಕೇಳ್ತಾರೆ. ಓಕೆನಾ? ಟು ಫೈಂಡ್ ದ ಸ್ಮಾಲೆಸ್ಟ್ ಆರ್ ಗ್ರೇಟೆಸ್ಟ್ ಔಟ್ ಆಫ್ ದೀಸ್ ವಿ ಶುಡ್ ಈಕ್ವೇಟ್ ಆಲ್ ದ ಇಂಡೈಸಿಸ್ ಅಂಡ್ ಕಂಪೇರ್ ದ ಬೇಸ್ ಅಂತ. ಅಂದ್ರೆ ಇಂಡೈಸಿಸ್ ನ ನಾವು ಸೇಮ್ ಮಾಡ್ಕೊಂಡು ನಾವು ಬೇಸ್ ನ ಕಂಪೇರ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಓಕೆನಾ? ಹೇಗೆ ಸರ್? ಒಂದು ಎಕ್ಸಾಂಪಲ್ ಕೊಡಿ. ತುಂಬಾ ಸರಿ ಕೇಳಿದರೆ ಸೊ ಇದನ್ನ ಇಂಪಾರ್ಟೆಂಟ್ ಇದೆ ಆಕ್ಚುಲಿ. ಸರ್ಟ್ಸ್ ಅಂತ ಅಂದ್ರೆ ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾನೆ. ಫಾರ್ ಎಕ್ಸಾಂಪಲ್ ನಾನ್ ನಿಮಗೆ ಕೇಳೋದು ಈಗ ಕ್ಯೂಬ್ ರೂಟ್ ಆಫ್ ಮತ್ತೆ ಸ್ಕ್ವೇರ್ ರೂಟ್ ಆಫ್ 5. ಓಕೆ, ಇವೆರಡರಲ್ಲಿ ಯಾವ್ದು ದೊಡ್ಡದು? ವಿಚ್ ಇಸ್ ಬಿಗ್ಗರ್ ಅಥವಾ ವಿಚ್ ಇಸ್ ಸ್ಮಾಲರ್ ಅಂತ ಕೇಳ್ತಾರೆ. ಹೆಂಗೆ ಕಂಪೇರ್ ಮಾಡೋದು ಎರಡು ಸರ್ಟ್ಸ್ ಗಳನ್ನ ಅಂತ ಹೇಳಕ್ಕಾಗತ್ತಾ? ಏನೇ ಐಡಿಯಾ? ಹೇಗೆ ಮಾಡೋದು ಅಂತ ಅಂದ್ರೆ ವೆರಿ ಸಿಂಪಲ್. ನೋಡಿ, ಫಸ್ಟ್ ಇಲ್ಲಿ ಆರ್ಡರ್ ಬರ್ಕೊಂತ ಹೋಗ್ಬೇಕು. ಸೊ ವಾಟ್ ಈಸ್ ಇಟ್ಸ್ ಆರ್ಡರ್? ಇಟ್ಸ್ ಆರ್ಡರ್ ಈಸ್ 3. ವಾಟ್ ಈಸ್ ಇಟ್ಸ್ ಆರ್ಡರ್? ಇಟ್ಸ್ ಆರ್ಡರ್ ಈಸ್ 2. ಫಸ್ಟ್ ನಾವು LCM ತಗೊಂಡ್ಬಿಡ್ಬೇಕು. ಫಸ್ಟ್ LCM ಆಫ್ 3, 2 ತಗೋಬೇಕು. ವಾಟ್ ಈಸ್ ದ LCM ಆಫ್ 3, 2? ಇಟ್ ಈಸ್ 6. LCM ತಗೊಳ್ಬೇಕಲ್ಲ. 3, 2 ಹಿಂಗ್ ಬರ್ಕೊಂಡು ಮಾಡ್ತಿರಲ್ಲಪ್ಪ. ಸೊ ಯಾಕಂದ್ರೆ ಸಿನ್ಸ್ 3 to the 6 ಅಷ್ಟೇ ಡೈರೆಕ್ಟ್ LCM 6 ಆಯ್ತು. ಈಗ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ಪವರ್ ಅಲ್ಲಿ ಬರ್ಕೋಬೇಕು. ಹೆಂಗೆ ಅಂದ್ರೆ ಇದನ್ನ ಆಕ್ಚುಲಿ ಹೆಂಗ್ ಬರೀಬಹುದು? 4 to the power of 1/3 ಅಂತ ಬರೀಬಹುದಾ? ಅದೇ ತರ ಇದನ್ನ ಹೆಂಗ್ ಬರೀಬಹುದು? 5 to the power of 1/2 ಅಂತ ಬರೀಬಹುದಾ? ಈಗ ನಾವ್ರೇನ್ ಹೇಳ್ತಿದ್ದಾರೆ, ಫಸ್ಟ್ ಈಕ್ವೇಟ್ ಆಲ್ ದ ಇಂಡೈಸಿಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮೇಕ್ ದೆಮ್ ಈಕ್ವಲ್. ಫಸ್ಟ್ ಇಂಡೈಸಿಸ್ ಇದು ಬೇರೆ ಇದೆ, ಇದು ಬೇರೆ ಇದೆ ಇಂಡೆಕ್ಸ್, ಬಟ್ ಅದನ್ನ ಈಕ್ವಲ್ ಮಾಡ್ಬೇಕು. ಈಕ್ವಲ್ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕಂತ ಅಂದ್ರೆ ರೂಟ್ ನ ಸೇವ್ ಮಾಡ್ಕೋಬೇಕು. ಈಗ ನಮ್ಗೆ LCM ಏನ್ ಬರುತ್ತೆ, ಡಿನಾಮಿನೇಟರ್ ಆ ನಂಬರ್ ಬರೋ ತರ ನೀವು ಒಂದ್ ನಂಬರ್ ನ ಮಲ್ಟಿಪ್ಲೈ ಮಾಡ್ಬೇಕು. ವಾಟ್ ಐ ಶುಡ್ ಮಲ್ಟಿಪ್ಲೈ ಟು ದಿಸ್ 3 ಟು ಗೆಟ್ 6? ಏನ್ ಮಲ್ಟಿಪ್ಲೈ ಮಾಡ್ಬೇಕು?
2/2. ಯಾಕಂದ್ರೆ ಡಿನಾಮಿನೇಟರ್ 6 ಬರೋ ತರ ನೋಡ್ಕೋಬೇಕು ನೀವು, LCM ಬರೋ ತರ. 3 to the 6 ಆಯ್ತಲ್ವಾ? ಸೊ ಇಲ್ಲೇನ್ ಮಲ್ಟಿಪ್ಲೈ ಮಾಡ್ಬೇಕು ನಾನೀಗ? 3/3. 3/3. ಈಗ ನಾನು ಅದನ್ನ ಹೆಂಗ್ ಬರಿತೀನಿ, ಇಷ್ಟನ್ನೆಲ್ಲ ನೀವು ಎಕ್ಸಾಮ್ ಅಲ್ಲಿ ಮಾಡಂಗಿಲ್ಲ, ಬಟ್ ಆಕ್ಚುಯಲ್ ಪ್ರಾಸೆಸ್ ಹೇಳ್ತಾ ಇದ್ದೀನಿ ನಾನು. 4 ಬರ್ಕೋಬೇಕು. ಇದನ್ನ ಹೆಂಗ್ ಬರಿಬಹುದು? ನ್ಯೂಮರೇಟರ್ ಏನ್ ಉಳಿದಿರುತ್ತೆ, ನ್ಯೂಮರೇಟರ್ ಅದನ್ನ ಇಲ್ಲಿ ಬರ್ಕೊಂಡು ಹೋಲ್ ಟು ದಿ ಪವರ್ 1/6 ಅಂತ ಬರಿಬಹುದಾ? ಇದನ್ನ ಎಕ್ಸ್ಪೋನೆಂಟ್ಸ್ ಪ್ರಾಪರ್ಟೀಸ್ ನೆಲ್ಲ ಯೂಸ್ ಮಾಡ್ತಾ ಇದೀನಿ, ಬರಿಬಹುದಲ್ಲ? 1/6 ಅಂತ ಬರ್ದ್ಬಿಟ್ಟು 4 ಸ್ಕ್ವೇರ್ ಅಂತ ಬರ್ತೀನಿ. ಇದನ್ನ ಅದೇ ತರ ಹೆಂಗ್ ಬರಿಬಹುದು? ಬೈ ಸ್ಕ್ವೇರ್ ಹೋಲ್ ಪವರ್ ಆಫ್ 1/3. ಕ್ಯೂಬ್, ನ್ಯೂಮರೇಟರ್ ಕ್ಯೂಬ್ ಇದೆ, ಕ್ಯೂಬ್ ಹೋಲ್ ಟು ದಿ ಪವರ್ 1/6 ಆಯ್ತು. ಈಗ 4 ಸ್ಕ್ವೇರ್ ಅಂದ್ರೆ ಎಷ್ಟು? ಅಂದ್ರೆ 6th ರೂಟ್ ಆಯ್ತು, ಎರಡು 6th ರೂಟ್ ಕನ್ವರ್ಟ್ ಆಯ್ತು. 6th ರೂಟ್ ಆಫ್ ಎಷ್ಟಿದು? 4 ಸ್ಕ್ವೇರ್ ಎಷ್ಟು? 16. ಇದು ಕೂಡ 6th ರೂಟ್ ಆಫ್ ಎಷ್ಟಿದೆ? ಬಂತಂದ್ರೆ ಎಷ್ಟು? 125. ನೋಡಿ ಈಗ ನೋಡಿ ಆನ್ಸರ್ ಹೇಳಿ, ಇದ್ರಲ್ಲಿ ಯಾವ್ದು ದೊಡ್ಡದು? ದಿಸ್ ಇಸ್ ದ ಲಾರ್ಜರ್. ಓಕೆನಾ? ದಿಸ್ ಇಸ್ ದ ಲಾರ್ಜರ್. ಸ್ಮಾಲರ್ ಯಾವ್ದು ಅಂತ ಕೇಳಿದ್ರೆ ಇದೆ ಸ್ಮಾಲರ್. 125 ಮತ್ತೆ 16 ಅಲ್ಲಿ ಯಾವ್ದು ಲಾರ್ಜರ್ ಅಂತ ಅಂದ್ರೆ 125 ಲಾರ್ಜರ್. ನಾನೇನ್ ಮಾಡಿದ್ರೆ ಗೊತ್ತಾಯ್ತಲ್ವಾ? ನಾನು ಈಕ್ವೇಟ್ ಮಾಡ್ಕೊಂಡೆ, ಇಂಡೈಸಿಸ್ ನ ಈಕ್ವೇಟ್ ಮಾಡ್ಕೊಂಡು ಅದಾದ್ಮೇಲೆ ಕಂಪೇರ್ ಮಾಡಿದೆ ಬೇಸಸ್ ನ, ಅದನ್ನ ಹೇಳ್ತಾ ಇರೋದು. ಸೊ ಈಕ್ವೇಟ್ ಆಲ್ ದ ಇಂಡೈಸಿಸ್ ಅಂಡ್ ಕಂಪೇರ್ ದ ಬೇಸ್ ನ ಕಂಪೇರ್ ಮಾಡ್ಬೇಕು. ಇಲ್ಲಿ ಏನ ಮಲ್ಟಿಪ್ಲೈ ಮಾಡ್ಬೇಕು ಅಂತ ಅನ್ನೋದು ಡಿಸೈಡ್ ಆಗೋದು ಫಸ್ಟ್ ಯು ಟೇಕ್ ದ LCM. ಓಕೆನಾ? LCM ತಗೊಂಡು ಅದಾದ್ಮೇಲೆ ನೀವು ನೋಡ್ತೇವೆ. ಈಗ ನಾವು ಮೂರು ಇವನ್ನ ಕೊಡ್ತೀನಿ, ಯಾವ್ದು ದೊಡ್ಡದು ಅಂತ ಹೇಳ್ತೀರಾ? ಕ್ಯೂಬ್ ರೂಟ್ ಆಫ್ 20, 4th root of 7, square root of 18. ಫಸ್ಟ್ ನೀವೇನ್ ಮಾಡ್ಬೇಕು? ಟೇಕ್ ದ LCM. 3, 4 ಇದು 2. ಯಾವ್ದು ಏನ್ LCM? LCM ತೆಗೆಯೋದು ಗೊತ್ತಲ್ವಾ ಎಲ್ರಿಗೂ? Yes sir. 8 is the LCM of 8 ಅಲ್ಲ, 3, 4, 2 ಗೆ LCM ಬಂದ್ಬಿಟ್ಟು 12. ಅಂದ್ರೆ LCM ಅಂದ್ರೆ ಏನ್ ಗೊತ್ತಾ? ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ. ಸೊ ಇನ್ನೂ ಈಸಿಯಾಗಿ ಹೇಳ್ಬೇಕಂತಂದ್ರೆ, ಈ 3 ಮಗ್ಗಿನಲ್ಲಿ, 4 ಮಗ್ಗಿನಲ್ಲಿ, 2 ಮಗ್ಗಿನಲ್ಲಿ ಕಾಮನ್ ಆಗಿ ಬರುವಂತ ಲೀಸ್ಟ್ ನಂಬರ್ ಯಾವುದು ಅಂತ. 3 4 12, 4 3 12, 2 6 12 ಎಲ್ಲದರಲ್ಲೂ ಬರುತ್ತೆ. ನೀವ್ 8 ಅಂತ ಅಂದ್ರೆ 4 ಟೇಬಲ್ ಅಲ್ಲಿ ಬರುತ್ತೆ. 4 2s 8, 2 4s 8. ಬಟ್ 8 ಡಸ್ ನಾಟ್ ಕಮ್ಸ್ ಅಂಡರ್ ದಿಸ್ 3. 3 ಡಸ್ ನಾಟ್ ಡಿವೈಡ್ಸ್ 8. ಹಂಗಾಗಿ ನಾವು ಆತರ ಬರೋದಿಲ್ಲ. ಇಲ್ಲಾಂದ್ರೆ ನಾವು ಹಿಂಗ್ ಮಾಡ್ತೀವಿ ಗೊತ್ತಾ? ಈ ತರ 3 4 2 ಇಂದ ತಗೋತೀವಿ ಅಂದ್ರೆ 3 ಹಂಗೆ ಬರ್ಕೋತೀವಿ. 2 1s ಬರ್ಕೊಂಡು 2s ಅಂತ ತಗೊಂಡು 3 1 1. ನೆಕ್ಸ್ಟ್ 3 ತಗೊಂಡು 1 1 1. ನಾವು ಸ್ಕೂಲಲ್ಲೆಲ್ಲ ಹಿಂಗೆ ಕಥನೆ ಕಲ್ತಿರೋದು. ಸೊ ಎಷ್ಟಾಗುತ್ತೆ ನೋಡಿ? 2 2s 4, 4 3s 12. ಹಿಂಗೆ ತಾನೆ ಮಾಡ್ತಿದ್ ನಾವು. ಸೊ ಇದು 12 LCM. ಈಗ ಇದನ್ನ ಹೆಂಗ್ ಬರ್ಕೋಬೇಕೀಗ? 20 to the power of 1/3 ಬರ್ಕೊಂಡ್ವಿ. 7 to the power 1/4 ಬರ್ಕೊಂಡ್ವಿ. ಕಂಪೇರ್ ಮಾಡಿ. ಈಗ ಡಿನಾಮಿನೇಟರ್ ನ ಸೇಮ್ ಮಾಡ್ಕೋಬೇಕು. ಈಗ ಫಸ್ಟ್ ನಿಮ್ ಕೆಲಸ. ನೆಕ್ಸ್ಟ್ ಏನಂತ ಯಾವ್ದಿದೆ? 18 to the power 1/2 ಇದೆ. ಈಗ ವಾಟ್ ಐ ಶುಡ್ ಮಲ್ಟಿಪ್ಲೈ ಟು ಗೆಟ್ ಡಿನಾಮಿನೇಟರ್ as 12? 12 ನ ಬರ್ಬೇಕಂದ್ರೆ 4 ಮಲ್ಟಿಪ್ಲೈ ಮಾಡ್ಬೇಕಲ್ವಾ? ಅಂದ್ರೆ ಡೈರೆಕ್ಟ್ ಆಗಿ ಬರ್ರಿ ಅಷ್ಟೇ. ಈಗ ಅದೆಲ್ಲ ಬರ್ಬೋದು. ಈಗ ಏನ್ ಮಾಡಿ ಅಂತಂದ್ರೆ 20 ಬರ್ಕೊಂಡ್ಬಿಟ್ಟು
ನೋಡಿ 20 ಬರ್ಕೊಂಡ್ಬಿಟ್ಟು ಕೆಳಗಡೆ ಏನ್ ಮಲ್ಟಿಪ್ಲೈ ಮಾಡಿದ್ರಿ ನಾವು 4 ಅಲ್ವಾ ಟು ಗೆಟ್ 12 ಅಂದ್ರೆ ಅದನ್ನ 4 ಬರ್ಕೊಂಡು 20 ಪವರ್ 4 ಓಲ್ ಟು ದಿ ಪವರ್ ಆಫ್ ಏನ್ ಬರೀಬೇಕು 1/12. ನಾನು ಡೈರೆಕ್ಟ್ ಆಗಿ ಬರ್ದೆ ಇಷ್ಟು ಬರ್ದಿದೆ ಅರ್ಥ ಆಯ್ತಾ ನಾನು ಏನ್ ಹೆಂಗ್ ಮಾಡ್ಕೊಂಡೆ ಅಂತ ಮಲ್ಟಿಪ್ಲೈ ಅಂಡ್ ಡಿವೈಡ್ 4 ಮಾಡಿದೀನಿ ಅಷ್ಟೇ. ಇಲ್ಲಿ ಯಾಕೆ 4 ಮಾಡಿದೆ ನನ್ಗೆ ಡಿನಾಮಿನೇಟರ್ ಸೇಮ್ ಬರಬೇಕು 12 ಆಗ್ಬೇಕು 3 4s are 12. ಅದೇ ತರ 7 ಪವರ್ ಏನ್ ಬರೇನ 1/4 into 3/3. 7 ಪವರ್ 3 ಅಂದ್ರೆ ಡೈರೆಕ್ಟ್ ಆಗಿ ಬರ್ದ್ಬಿಡಿ ಅಷ್ಟೇ 7 3 ಹೋಲ್ ಪವರ್ 1/12. ನೆಕ್ಸ್ಟ್ ಇದನ್ನ 6 ಮಾಡ್ತೀನಿ 18 ಹೋಲ್ ಪವರ್ 18 ಪವರ್ 6 ಹೋಲ್ ಪವರ್ 1/12 ಅಂದ್ರೆ ನೋಡಿ ಇದ್ರಲ್ಲಿ ಯಾವ್ದು ದೊಡ್ಡದು ನೋಡಿ ಇದ್ರಲ್ಲಿ ದೊಡ್ಡದು ಯಾವ್ದು 18 to the power 6. 18 to the power of 6 ದೊಡ್ಡದಾದ್ರೆ ಸೊ ಇದೇ ಲಾರ್ಜರ್. ಇರೋ ಸ್ಮಾಲರ್ ಅಂತ ಅಂದ್ರೆ 7 ಕ್ಯೂಬ್ ಬರುತ್ತೆ ಹೌದಲ್ವಾ. ಇದು ಸ್ಮಾಲರ್ ಇದು ಲಾರ್ಜರ್. ಕ್ಲಿಯರಾ? 28 ಪವರ್ 4 ಜಾಸ್ತಿ ಬರುತ್ತೆ ಅನ್ಸುತ್ತೆ ಚೆಕ್ ಮಾಡಿ. No sir. ಓಕೆ ಸೊ ಈ ತರ ಇಶ್ಯೂ ದೊಡ್ಡದು ಕೊಡಲ್ಲ ನಿಮಗೆ ಸಿಂಪಲ್ ಆಗಿರೋದು ಕೊಡ್ತಾರೆ. ಈ ತರ ಅರ್ಥ ಆಯ್ತಲ್ವಾ? ಸ್ಮಾಲೆಸ್ಟ್ ಮತ್ತೆ ಲಾರ್ಜೆಸ್ಟ್ ಹೆಂಗೆ ಎರಡು ಇಂಡಿಸ್ ನ ಕಂಪೇರ್ ಮಾಡೋದಂದ್ರೆ ಈ ತರ ನೀವು ಕಂಪೇರ್ ಮಾಡ್ಬೇಕಾಗುತ್ತೆ. ಕಾಂಜುಗೇಟ್ ಆಫ್ ಸರ್ಡ್ ಅಂತ ಅಂದ್ರೆ ಒಂದು ಸರ್ಡ್ಗೆ ಕಾಂಜುಗೇಟ್ ಏನಪ್ಪಾ ಅಂತ ಅಂದ್ರೆ ನೋಡಿ ನಾರ್ಮಲ್ ಆಗಿ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ ಮಾತಾಡ್ತೀವಲ್ಲ ಅಷ್ಟೇ ಅದೇ ತರನೇ ಇನ್ನೇನಿಲ್ಲ. ಕಾಂಜುಗೇಟ್ ಅಂತ ಅಂದ್ರೆ ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಇಫ್ ಯು ಮಲ್ಟಿಪ್ಲೈ ದಟ್ ಯು ವಿಲ್ ಗೆಟ್ ಎ ರ್ಯಾಷನಲ್ ನಂಬರ್ ಅಷ್ಟೇ. ಆತರ ನಾವು ಕಾಂಜುಗೇಟ್ ನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ನೋಡಿ ಈಗ ನಿಮ್ಗೆ 3+√2 ಇದೆ ಅಂತ ಅನ್ಕೊಳ್ಳಿ. ಸೊ 3+√2 ಗೆ ಕಾಂಜುಗೇಟ್ ಯಾವುದು ಅಂತ ಅಂದ್ರೆ 3 - ಯಾಕೆ ಅಂತಂದ್ರೆ ಮಿಡಲ್ ನಂಬರ್ ಸೈನ್ ಚೇಂಜ್ ಮಾಡ್ಬೇಕಷ್ಟೇ. ಸೊ ಪ್ರೊವೈಡೆಡ್ ನೀವು ಇವೆರಡನ್ನು ಸಬ್ಟ್ರಾಕ್ಟ್ ಏನದು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ರ್ಯಾಷನಲ್ ಬರಬೇಕು. ಓಕೆನಾ? ರ್ಯಾಷನಲ್ ಬರೋ ತರ ಇದ್ರೆ ಅದನ್ನ ಮಾತ್ರ ನಾವು ಕಾಂಜುಗೇಟ್ ಅಂತ ಕರಿತೀವಿ. ಈಗ ಅವೆರಡನ್ನು ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? ಇಲ್ಲೇ ಮಾಡಿದ್ರಲ್ಲ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ 3 square 9 a + b × a - ಸ್ವಲ್ಪ ಐಡೆಂಟಿಟೀಸ್ ಬೈ ಗೊತ್ತಿರ್ಬೇಕು. ಜಾಸ್ತಿ ಐಡೆಂಟಿಟೀಸ್ ಇನ್ ತಗೊಂತೀವಿ. a² - b² ಫಾರ್ಮುಲಾ ನಿಮ್ಗೆ ಹೇಗೆ ಗೊತ್ತಿರ್ಬೇಕು? a + b × a - b ಫಾರ್ಮುಲಾ ಗೊತ್ತಿರ್ಬೇಕು. ಇದನ್ನೇ ಜಾಸ್ತಿ ಯೂಸ್ ಮಾಡುತ್ತೆ ನಾವು. ಸೊ ಆ ಪ್ರಕಾರ ಹೋದ್ರೆ ಇದು 7 ಬರುತ್ತೆ. ಸೊ ಹಂಗಾಗಿ ಇದು ಕಾಂಜುಗೇಟ್ ಆಗುತ್ತೆ. ಸೊ ಕೆಳಗಡೆ ಒಂದ್ 2-3 ಎಕ್ಸಾಂಪಲ್ ಕೊಟ್ಟಿದ್ವಿ. ಸೊ 2√5 + 3 ನಾವು ಅದಕ್ಕೆ ಕಾಂಜುಗೇಟ್ ಏನು ಇದಾಗುತ್ತೆ. ಕ್ಲಿಯರಾ? 3 - ಇದನ್ನ ಉಲ್ಟಾ ಬರ್ಕೊಂಡ್ರೆ 3 + 2√5 ಅಂತ ಅದನ್ನ 3 - 2√5 ಅಂತ ಹೇಳ್ತೀವಿ. √7 - 3 ಈ ತರ ಇದ್ರೆ ಅದನ್ನ ಎಂತ ಬರ್ತೀವಿ ಮೈನಸ್ ಇದೆ. ಸೊ ಇಲ್ಲೂ ಕೂಡ ಪ್ಲಸ್ ಅಂತ ಹಾಕ್ತೀವಿ ಅಷ್ಟೇ. ಕಾಂಜುಗೇಟ್ ಅಂದ್ರೆ ಎಕ್ಸ್ಟ್ರೀಮ್ಲಿ ಸೇಮ್ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ ಏನ್ ಬರುತ್ತೆ ಅದೇ ತರನೇ ಬರುತ್ತೆ. ಮೈನಸ್ ಇದ್ರೆ ಪ್ಲಸ್, ಪ್ಲಸ್ ಇದ್ರೆ ಮೈನಸ್ ಅಷ್ಟೇ. ರಾಷನಲೈಸಿಂಗ್ ಅಂದ್ರೆ ಏನು ಅಂತಂದ್ರೆ ರಾಷನಲೈಸೇಷನ್ ಆಫ್ ಸರ್ಡ್ಸ್ ಅಂತಂದ್ರೆ ನಿಮ್ಗೆ ಸಿಂಪ್ಲಿಫಿಕೇಶನ್ ಮಾಡೋದಕ್ಕೆ ಇದು ತುಂಬಾ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸಿಂಪ್ಲಿಫಿಕೇಶನ್ ಯಾವ ತರ ಅಂತ ಅಂದ್ರೆ ನೋಡಿ ಯಾವ ತರ ಈ ತರ ನಿಮ್ಗೆ ರಾಷನಲ್ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನ ನಾವು ಸೂಟಬಲ್ ಅಪ್ರೋಪ್ರಿಯೇಟ್ ಕಾಂಜುಗೇಟ್ ಇಂದ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿದ್ರೆ ಆ ಸರ್ಡ್ ಏನಾಗುತ್ತೆ ಸಿಂಪಲ್ ಆಗುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ರಾಷನಲೈಸೇಷನ್ ಅಂತ ಕರಿತೀವಿ. ಓಕೆ, ಸೊ ಕಾಂಜುಗೇಟ್ ಕರೆಕ್ಟ್ ಆಗಿ ಚೂಸ್ ಮಾಡ್ಬೇಕು. ಓಕೆನಾ? ಅಂದ್ರೆ ನಿಮ್ಗೆ ಡಿನಾಮಿನೇಟರ್ ಏನ್ ಮಲ್ಟಿಪ್ಲೈ ಮಾಡ್ತೀರಾ ಆ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಎಂತದಪ್ಪ ಅಂತ ಅಂದ್ರೆ ಅವೆರಡು ಮಲ್ಟಿಪ್ಲೈ ಮಾಡಿದ್ರೆ ಯು ಮಸ್ಟ್ ಗೆಟ್ ಎ ರಾಷನಲ್ ನಂಬರ್ ಬರೋ ತರ ನೀವು ಚೂಸ್ ಮಾಡ್ಬೇಕಾಗುತ್ತೆ.
ಕ್ಲಿಯರ್ ಆಯ್ತಾ? ಸೊ ಈ ತರ ಅದನ್ನ ಕಾಂಜುಗೇಟ್ ನ ನಾವು ರಾಷನಲೈಸಿಂಗ್ ಫ್ಯಾಕ್ಟರ್ ಅಂತಾನು ಕರಿತೀವಿ. ಇದನ್ನ ರಾಷನಲೈಸಿಂಗ್ ಫ್ಯಾಕ್ಟರ್ ಅಂತಾನು ಕರಿತೀವಿ. ಈಗ ಒಂದೆರಡು ಎಕ್ಸಾಂಪಲ್ ಕೊಡು. ರಾಷನಲೈಸಿಂಗ್ ಫ್ಯಾಕ್ಟರ್ ಅಂತಂದ್ರೆ ಯಾವ ತರ ಅಂತ ನೋಡಿ. ರಾಷನಲೈಸಿಂಗ್ ಫ್ಯಾಕ್ಟರ್ ಏನಿದೆ ಅದು ಯೂನಿಕ್ ಇರೋದಿಲ್ಲ. ಈಗ ನೋಡಿ, ಸೂಟಬಲ್ ಅಪ್ರೋಪ್ರಿಯೇಟ್ ರಾಷನಲೈಸಿಂಗ್ ಫ್ಯಾಕ್ಟರ್ ನ ಮಲ್ಟಿಪ್ಲೈ ಮಾಡಿ ನಾವು ಬರೀತಾ ಹೋಗ್ತೀವಿ ಅಷ್ಟೇ. ಈಗ ನಾನೇನಾದ್ರೂ ಕೊಟ್ರೆ, ಈಗ 1/2 + 1 ಅಂತ ಕೊಟ್ರೆ ಇದನ್ನ ರಾಷನಲೈಸ್ ಮಾಡಿ. ಹೌ ಟು ರಾಷನಲೈಸ್ ದಿಸ್? ಇದಕ್ಕೆ ರಾಷನಲೈಸಿಂಗ್ ಫ್ಯಾಕ್ಟರ್ ಏನಪ್ಪಾ ಅಂತ ಅಂದ್ರೆ √2 - 1 ಅಲ್ವಾ? √2 - 1 ನ ಮಲ್ಟಿಪ್ಲೈ ಮಾಡಬೇಕು. ಹೆಂಗೆ? √2 - 1 ಕೊಟ್ರೆ ಹೆಂಗ್ ಮಾಡ್ತೀರಾ? ವಿಚ್ ಇಸ್ ಈಕ್ವಲ್ ಟು +1 ಇಂಟು √2 - 1. ಇಲ್ಲೂ ಕೂಡ √2 - 1. ಇದಕ್ಕೆಲ್ಲ ಬೇಗ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನೀವು ಇದನ್ನ ಈ ತರ ಆಕ್ಚುಲ್ ಪ್ರಾಸೆಸ್ ಇದು. ಸೊ ಇದೇನಾಗುತ್ತೆ? ಇದು √2 - 1 ಡಿವೈಡ್ ಬೈ a + b ಇಂಟು a - b ಆಗುತ್ತೆ. a² - b² ಅಂದ್ರೆ ಏನಾಗುತ್ತೆ? ಇಷ್ಟೆಲ್ಲ ಮಾಡಬಾರ್ದು ನೀವು ಎಕ್ಸಾಮ್ ಅಲ್ಲಿ ಇಷ್ಟೆಲ್ಲ ನೀವು ಮಾಡಬಾರ್ದು. ಸೊ ಡೈರೆಕ್ಟ್ ಆಗಿ ಬರೀಬೇಕು. ಅದು ಹೇಳ್ತೀನಿ ನಾನು. √2 - 1 ಡಿವೈಡ್ ಬೈ √2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 ಬರುತ್ತೆ. 2 - 1 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಫೈನಲಿ ದ ಆನ್ಸರ್ ಇಸ್ √2 - 1. ನೀವ್ ಏನ್ ನೋಡ್ಬೇಕು ಇಲ್ಲಿ ಅಂತಂದ್ರೆ ಇಷ್ಟೊಂದೆಲ್ಲ ಬರೀತಿಂತ ಡೈರೆಕ್ಟ್ ಆಗಿ √2 - 1 ಬರುತ್ತೆ ಅಂತ ಹೇಳ್ಬೇಕು. ಯಾಕೆ ಹೆಂಗೆ ಅಂದ್ರೆ ನೋಡಿ, ಇಲ್ಲಿ ನೀವು ರಾಷನಲೈಸಿಂಗ್ ಫ್ಯಾಕ್ಟರ್ ಯಾವ್ದನ್ನ ಮಲ್ಟಿಪ್ಲೈ ಮಾಡ್ತೀರಾ? √2 - 1 ಅನ್ನ. √2 - 1 ನ್ಯೂಮರೇಟರ್ ಬಂದಾಗ ಇಲ್ಲಿ a² - b² ಫಾರ್ಮುಲಾ ಬರುತ್ತೆ. ಈಗ √2 ಇದನ್ನೆಲ್ಲ ಮನ್ಸಲ್ಲಿ ಮಾಡ್ಕೋಬೇಕು. √2² ಅಂದ್ರೆ 2 ಬರುತ್ತೆ, -1 ಅಂದ್ರೆ 1² ಅಂದ್ರೆ 1 ಬರುತ್ತೆ. 2 - 1 1 ಅಂದ್ರೆ ಡೈರೆಕ್ಟ್ ಆಗಿ ಇದನ್ನ ಬರೀಬೇಕು. ಈಗ ಇನ್ನೊಂದು ಸರ್ಡ್ ಹೇಳ್ತೀನಿ, ಅದಕ್ಕೆ ಸಿಂಪ್ಲಿಫೈ ಮಾಡ್ತೀರಾ? ಈಗ ನಮ್ಗೆ ಹಿಂಗಿದೆ ಅಂತ ಅನ್ಕೊಳ್ಳಿ. 1/2 + √3 ಅಂತ ಇದೆ. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ ಡೈರೆಕ್ಟ್ ಆಗಿ ಆನ್ಸರ್ ಹೇಳೋಣ. √2² ಎಷ್ಟು ನೋಡಿ? ಇದನ್ನು ಸ್ಕ್ವೇರ್ ಮಾಡಿ ಡಿಫ್ರೆನ್ಸ್ ತಗೊಳ್ಳಿ ಅಷ್ಟೇ, ಇನ್ನೇನು ಇಲ್ಲ ಇಲ್ಲಿ. 2² 4. ಇದಕ್ಕೆ 3 ಬರುತ್ತೆ. ರೂಟ್ ಇದ್ರೆ ಬರೀ ಒಳಗಡೆ ನಂಬರ್ ಮಾತ್ರ ಬರುತ್ತೆ, ಯಾಕಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 4 - 3 ಎಷ್ಟು? 1 ಅಲ್ಲಲ್ಲ, ಇದು 4 ಆಗುತ್ತೆ. ಇಲ್ಲಿ ರೂಟ್ ಇಲ್ಲ. ಇಲ್ಲಿ ರೂಟ್ ಇಲ್ಲ. 2ಗೆ ಸ್ಕ್ವೇರ್ ಬಂದ್ಬಿಟ್ಟು 4 ಆಗುತ್ತೆ. ಇಲ್ಲಿ 3 ಮಾತ್ರ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 3 ಮಾತ್ರ ಉಳಿಯುತ್ತೆ. ಡಿನಾಮಿನೇಟರ್ ಉಳಿಯುತ್ತೆ 1 ಉಳಿಯುತ್ತೆ. ಅಂದ್ರೆ ಅದನ್ನ ಬರೆಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಆನ್ಸರ್ ಏನು? 2 - √3. ಸೊ ಈ ತರ ಮಾಡಬೇಕು. ಈಗ ಇನ್ನೊಂದು ಹಿಂಗ್ ಕೊಡ್ತೀನಿ. ಈಗ 2 ಡಿವೈಡ್ ಬೈ 3 - √8. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ. Six plus 2√8. 6 + 2√8. 6 + 2√8. ಸೊ ಈ ತರ ನೀವು ಸಿಂಪ್ಲಿಫಿಕೇಶನ್ ಮಾಡೋದು ನಿಮಗೆ ಗೊತ್ತಿಲ್ಲ. ಇನ್ನೂ ಒಂದು ಸ್ಟೆಪ್ ಸಿಂಪ್ಲಿಫಿಕೇಶನ್ ಮಾಡಿ ಕಾಮನ್ ತೆಗೆದು ಬರೀಬಹುದು. ಅದು ನೋಡೋಣ. ಈಗ ಇನ್ನೊಂದು ಕೊಡ್ತೀರಾ, ರಾಷನಲೈಸ್ ಮಾಡ್ತೀರಾ? ಇದನ್ನೇ ನಾವು ರಾಷನಲೈಸ್ ಅಂತ ಕರಿತೀವಿ. ಮತ್ತೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಇದನ್ನ ತರ ಕ್ವಶನ್ ಕೊಡ್ತಾರೆ, ನೀವು ಇಷ್ಟುದ್ದ ಮಾಡಂಗಿಲ್ಲ. ನೀವು ಒಂದು ಟರ್ಮ್ ಬಂತು ಅಂದ್ರೆ ಇದಕ್ಕೆ ಡೈರೆಕ್ಟ್ ಆಗಿ ಆನ್ಸರ್ ಬರೀತಾರೆ, ನಿಮ್ಗೆ ಗೊತ್ತಿರ್ಬೇಕು. ಇದನ್ನ ಮಾಡಿ ನೋಡೋಣ ಹೆಂಗ್ ಮಾಡ್ತೀರಾ? 2 - √3 ಡಿವೈಡ್ ಬೈ 2 + √3 ಅಂತ ಹಿಂಗಿದೆ ಅಂತ ಅನ್ಕೊಳ್ಳಿ. ಇದನ್ನ ಹೆಂಗೆ ರಾಷನಲೈಸ್ ಮಾಡ್ತೀರಾ?
Choose the appropriate rationalizing factor, that is the conjugate for the denominator first. ಡಿನಾಮಿನೇಟರ್ ಅಲ್ಲಿ ಏನ್ ಬರಿಬೇಕಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಎರಡನ್ನೂ ಸ್ಕ್ವೇರ್ ಮಾಡ್ಬೇಕು ಅಷ್ಟೇ, ಇನ್ನೇನಿಲ್ಲ. ಎರಡನ್ನು ಸ್ಕ್ವೇರ್ ಮಾಡಿ ಆನ್ಸರ್ ಏನ್ ಬರುತ್ತೋ ಅದಕ್ಕೆ ಡಿಫ್ರೆನ್ಸ್ ತಗೋಬೇಕು. ಅಂದ್ರೆ ಈ ನಂಬರ್ ಇಂದ ಈ ನಂಬರ್. ನ್ಯೂಮರೇಟರ್ ಏನ್ ಬರ್ತದೆ ಟಕ್ ಅಂತ ಹೇಳಿ. ನ್ಯೂಮರೇಟರ್ ಏನ್ ಬರುತ್ತೆ? 2 minus √3 whole square. Yes, 2 minus √3 whole square ಬರುತ್ತೆ. ಡಿನಾಮಿನೇಟರ್ ಏನ್ ಬರುತ್ತೆ? 1. ಡಿನಾಮಿನೇಟರ್ 1 ಬರುತ್ತೆ. ಯೂಶಲಿ ನಿಮಗೆ ಮೋಸ್ಟ್ ಆಫ್ ದಿ ಕೇಸ್ ಅಲ್ಲಿ ಅವರು 1 ಬರೋ ತರನೇ ಕೊಟ್ಟಿರ್ತಾನೆ. ಸೊ ನೋಡ್ಬೇಕು. ಈಗ ಇಲ್ಲಿ 2 ಅಂದ್ರೆ ಇದೆಷ್ಟು ಬರುತ್ತೆ? 4 ಬರುತ್ತೆ. ಮೈನಸ್ ಇದಕ್ಕೆ ಎಷ್ಟು ಬರುತ್ತೆ? 3 ಬರುತ್ತೆ. 4 minus 3 1 ಟಕ್ ಅಂತ ಹೇಳ್ಬಿಡೋದಂಗೆ. ಸೊ ಇದನ್ನ ಎಕ್ಸ್ಪಾನ್ಷನ್ ಮಾಡಿದ್ರೆ ಏನಾಗುತ್ತೆ ಮತ್ತೆ ನಿಮ್ಗೆ? a minus b whole square ಫಾರ್ಮುಲಾ ಹಾಕಿ. ಸೊ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. b ಸ್ಕ್ವೇರ್ ಅಂತಂದ್ರೆ √3 ಹೋಲ್ ಸ್ಕ್ವೇರ್ ಆಗುತ್ತೆ. ಅದು ನಿಮ್ಗೆ ಏನಾಗುತ್ತೆ? ಬರೀ 3 ಬರುತ್ತೆ. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab ಏನಾಗುತ್ತೆ? 4 √3 ಸಿಗುತ್ತೆ. ಸೊ ಐ ಕ್ಯಾನ್ ರೈಟ್ ದಿಸ್ ಆಸ್ 7 minus 4 ಓಕೆನಾ? ಸೊ ಈ ತರ ನೀವು ಸಿಂಪ್ಲಿಫೈ ಮಾಡೋದನ್ನ ನಿಮ್ಗೆ ಗೊತ್ತಿರಬೇಕು. ಕ್ಲಿಯರಾ? ನಿಮ್ಗೆ ಇದ್ರ ಜೊತೆಗೆ ಈ ತರದ ಕ್ವಶನ್ಸ್ ಕೇಳ್ತಾರೆ. ಒಂದು ಕ್ವಶನ್ ಕೊಡ್ತೀನಿ ನೋಡಿ. ನಿಮ್ಗೆ ಎ ಬಿ ವ್ಯಾಲ್ಯೂಸ್ ಮಾಡ್ಬೋದು, ಇದನ್ನೆಲ್ಲ ಕೇಳಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾರೆ ನಿಮ್ಗೆ. ಈಗ ಹಿಂಗ್ ಕೊಟ್ಟಿದ್ದಾರೆ ನೋಡಿ. √7 minus 2 divided by √7 plus 2 ಅಂತ ಕೊಟ್ಟು which is equal to a√7 plus b ಅಂತ ಕೊಟ್ಟು find a and b ಅಂತ ಕ್ವಶನ್ ಕೇಳ್ತಾನೆ. find a and b ಅಂತ ಹೇಗೆ ಮಾಡ್ತೀರಾ? how to do this problem? ಫಸ್ಟ್ ರಾಷನಲೈಸ್ ಮಾಡ್ಬೇಕು ಅಷ್ಟೇ. ರಾಷನಲೈಸ್ ಮಾಡಿ ಇದನ್ನ ಈ ಫಾರ್ಮ್ ಗೆ ಕನ್ವರ್ಟ್ ಮಾಡಿ, ಅದಾದ್ಮೇಲೆ ಯು ಜಸ್ಟ್ ಈಕ್ವೇಟ್ ದ ಕರೆಸ್ಪಾಂಡಿಂಗ್ ಟರ್ಮ್ಸ್. ಈಗ 7 minus 2 ಹೋಲ್ ಸ್ಕ್ವೇರ್ ಆಗುತ್ತೆ ನಿಮ್ಮಟ್ರು ಡಿವೈಡ್ ಬೈ ಏನಿರುತ್ತೆ ಇಲ್ಲಿ ಏನ್ ಬರುತ್ತೆ ಹೇಳಿ ನೋಡೋಣ. √7 ಹೋಲ್ ಸ್ಕ್ವೇರ್ ಅಂದ್ರೆ ಎಷ್ಟು? 7 minus 4 ಎಷ್ಟು? 3 ಬರುತ್ತೆ. ಮತ್ತೆ ಇದನ್ನ ಸಿಂಪ್ಲಿಫೈ ಮಾಡಿ. ದಿಸ್ ಇಸ್ ಈಕ್ವಲ್ ಟು a√7 ಪ್ಲಸ್ ಏನಾಗುತ್ತೆ? ಏನಾಗುತ್ತೆ? a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. a ಸ್ಕ್ವೇರ್ ಅಂದ್ರೆ 7 ಪ್ಲಸ್ b ಸ್ಕ್ವೇರ್ ಅಂದ್ರೆ 4 ಮೈನಸ್ 2ab that is 4√7, right? So all divided by what? 3. So ಇದನ್ನ ಏನ್ ಮಾಡಿ ಮತ್ತೆ ಈಗ 7 plus 4 ಎಷ್ಟು? 11 a√7 plus b ಆಗುತ್ತೆ. This can be written as 11/3. ನಾನು ಸ್ಪ್ಲಿಟ್ ಮಾಡ್ತೀನಿ. 11/3 minus 4/3√7 is equal to a√7 b ಆಗುತ್ತೆ. ಈಗ ಈಕ್ವೇಟ್ ಮಾಡಿ ಕರೆಸ್ಪಾಂಡಿಂಗ್ ಟರ್ಮ್ಸ್ ನ. ಈಗ ಇಲ್ಲಿ √7 ಕೋಎಫಿಷಿಯಂಟ್ ಏನಿದೆ? a ಇದೆ. ಇಲ್ಲೂ ಕೂಡ √7 ಕೋಎಫಿಷಿಯಂಟ್ ಏನಿದೆ ಅಲ್ಲೇನಿದೆ ಅದನ್ನ ಬರೀಬೇಕು. ಸೊ therefore a is equal to ಏನ್ ಬರುತ್ತೆ? ಮೈನಸ್ ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು. ಮೈನಸ್ 4/3 ಅಂತ. ವಾಟ್ ಇಸ್ b ಅಂತ ಅಂದ್ರೆ 11/3 ಅಂತ. ಸೊ ಈ ತರ ನೀವು ಎ ಬಿ ವ್ಯಾಲ್ಯೂಸ್ ನ ಫೈಂಡ್ ಮಾಡ್ಕೋಬೇಕು. ಕ್ಲಿಯರ್ ಆಯ್ತಲ್ಲ? ಸೊ ಇಲ್ಲಿ ನೀವು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ. ಆದಷ್ಟು ನೀವು ಇಲ್ಲೂ ಕೂಡ ಎಕ್ಸ್ಪಾನ್ಷನ್ ಅಷ್ಟೇ ಒಂದ್ಸಲ ಎಕ್ಸ್ಪಾನ್ಷನ್ ಮಾಡ್ಕೊಂಡು √7 a ಸ್ಕ್ವೇರ್ ಮೈನಸ್ ಬಿ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಬರುತ್ತೆ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಇಲ್ಲಿ ಈ ಸ್ಟೆಪ್ ವರೆಗೂ ಡೈರೆಕ್ಟ್ ಆಗಿ ಬರಿಬೇಕು ನೀವು. ಆ ಸ್ಕಿಲ್ ನ ನೀವು ಬೆಳೆಸ್ಕೋಬೇಕು. ಅರ್ಥ ಆಯ್ತಾ? ಸೊ ಇನ್ನೊಂದು ಕೊಡ್ತೀನಿ, ಇದ್ರ ಜೊತೆ ಇನ್ನೊಂದು ಮಾಡಿ ಆಮೇಲೆ ವಿಲ್ ಮೂವ್ ಆನ್ ಟು ದ ಪ್ರಾಬ್ಲಮ್ಸ್. 3 divided by √3 minus 2 √3 minus √2 is equal to a√3 minus b√2. So find a and b.
A is +3, B is -3. A is +3, B is ಓಕೆ, ಕೊಟ್ಟರೆ ಸರ್ಡ್ ನಾವು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ, ಸಿಂಪಲ್ ರ್ಯಾಷನಲೈಸ್ ಮಾಡ್ಬೇಕು. ಈಗ ಇದು ಇವೆರಡನ್ನು ಡಿನಾಮಿನೇಟರ್ ಇದೆ √3 - √2 ಇದೆ. √3 - √2 ನೋಡಿ, ಎರಡೂ ಕಡೆ ರೂಟ್ ಇತ್ತು ಅಂತಂದ್ರೆ ಯು ಜಸ್ಟ್ ಟೇಕ್ ದ ಡಿಫರೆನ್ಸ್ ಆಫ್ 3 and 2 ಅಷ್ಟೇ. 3 ಮತ್ತೆ 2 ಗೆ ಡಿಫರೆನ್ಸ್ ತಗೊಳ್ಳಿ, ಎಷ್ಟಾಯ್ತು? 1 ಆಯ್ತಲ್ವಾ? ಅಂದ್ರೆ ಡಿನಾಮಿನೇಟರ್ 1 ಬರುತ್ತೆ, ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಅಂದ್ರೆ ನ್ಯೂಮರೇಟರ್ ಏನ್ ಬರುತ್ತೆ? 3 × 3 + √2 ಬರುತ್ತೆ ಅಷ್ಟೇ. which is equal to ಏನಾಗುತ್ತೆ ಈಗ? 3√3 + 3√2 ಬರುತ್ತೆ. ಸೊ ದಟ್ ವಿಲ್ ಬಿ ಈಕ್ವಲ್ ಟು ವಾಟ್? ಅವ್ರು ಹೇಗೆ ಕೇಳಿದರೆ A√3 - B√2. ಸೊ ನಾವು ಕಂಪೇರ್ ಮಾಡಿ ಅಷ್ಟೇ. ಕಂಪೇರ್ ದಿಸ್ ಟು. ಇಲ್ಲಿ √3 ಕೋಎಫಿಷಿಯಂಟ್ ಏನಿದೆ? 3 ಇದೆ. ಇಲ್ಲಿ √3 ಕೋಎಫಿಷಿಯಂಟ್ A ಇದೆ. ಸೊ A is equal to ಇಲ್ಲಿ √2 ಕೋಎಫಿಷಿಯಂಟ್ 3 ಇದೆ. ಇಲ್ಲಿ √2 ಕೋಎಫಿಷಿಯಂಟ್ -B ಇದೆ. ಸೊ -B is equal to 3 ಆಗುತ್ತೆ. ಇಂಪ್ಲೈಸ್ B is equal to -3 ಆಗುತ್ತೆ. ಅರ್ಥಾತ್ ಈ ತರ ಕ್ವಶನ್ ಕೊಟ್ಟರು ಮಾಡ್ತಿರಲ್ವಾ? ಯಾಕಂದ್ರೆ ಕೇಳಿದ್ದಾರೆ, HSTR ಎಕ್ಸಾಮ್ ಪೇಪರ್ ಅಲ್ಲಿ ಕೇಳಿದ್ದಾರೆ ಈ ತರ ಕ್ವಶನ್ಸ್ ಗಳನ್ನ. ಓಕೆ, ಈಗ ಸಾಲ್ವ್ ಮಾಡೋಣ ಅಷ್ಟೇ. ಇನ್ನೇನಿಲ್ಲ, ಈ ಚಾಪ್ಟರ್ ಸ್ಟೆಪ್ ಮುಗಿದೋಯ್ತು. ಇನ್ನು ಈ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋದ್ರೆ ಆನ್ಸರ್ ಬರ್ತಾ ಹೋಗ್ತವೆ. ಈ ಪ್ರಾಬ್ಲಮ್ ಸ್ವಲ್ಪ ಟ್ರಿಕಿ ಪ್ರಾಬ್ಲಮ್ ಇದು. MCQ ಸಾಲ್ವ್ ಮಾಡ್ಬೇಕೀಗ. ಇದು ಕೇಳಿರುವಂತ ಕ್ವಶನ್ಸ್ ಗಳಿವೆ ಥರ್ಡ್ ಚಾಪ್ಟರ್ ಮೇಲೆ. ಯಾಕಂದ್ರೆ ನಿಮ್ಗೆ ಸೇಮ್ ಕ್ವಶನ್ಸ್ ಗಳು ರಿಪೀಟ್ ಆಗುತ್ತೆ HSTR ಅಲ್ಲೂ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಲಾಜಿಕ್ ಹೆಂಗೆ ಸರ್? ಸ್ವಲ್ಪ ಸಿಂಪ್ಲಿಫಿಕೇಶನ್ ಕಷ್ಟ ಆಗುತ್ತೆ ಅಲ್ವಾ ನಿಮ್ಗೆ? ಕೇಳಿ, ಫಸ್ಟ್ ನಾವೇನ್ ಮಾಡ್ಬೇಕಂತ ಅಂದ್ರೆ, ಏನಾದ್ರೂ ಒಂದು ಸರ್ಡ್ ಇದ್ದು ಆ ಹೋಲ್ ಸರ್ಡ್ಗೆ ಮತ್ತೆ ರೂಟ್ ಇದ್ದಾಗ, ನೋಡಿ ಇಲ್ಲಿ 5 + 2√6 ಅಂತ ಕೊಟ್ಟಿದ್ರೆ ಮಾಡ್ಕೋಬೋದಿತ್ತು. ಬಟ್ ಇಲ್ಲಿ 5 + 2√6 ಅಂತ ಕೊಟ್ಟುಬಿಟ್ಟು ಅದಕ್ಕೆ ಮತ್ತೆ ರೂಟ್ ಕೊಟ್ಟಿದ್ದಾನೆ. ಈ ತರ ಟೈಮಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಅಂಡರ್ ದ ರಾಡಿಕಲ್ ಏನಿದೆ ಇದು ಏನೋ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಈ ರೂಟ್ ಕ್ಯಾನ್ಸಲ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಓಕೆನಾ? ಅವು ಕ್ಯಾನ್ಸಲ್ ಆಗೋದ್ರನೇ ಕೊಟ್ಟಿರ್ತಾನೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈ 5 + 2√6 ನ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ಕೋತೀವಿ. ಹೆಂಗೆ ಸಿಂಪ್ಲಿಫಿಕೇಶನ್ ಮಾಡ್ಕೋತೀವಿ ಅಂತಂದ್ರೆ, ನೋಡಿ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಹೇಳ್ತಿದೀನಿ. ಯಾವಾಗ ಈ ತರ ಯೋಚನೆ ಮಾಡ್ಬೇಕು ಅಂತಂದ್ರೆ, ಹೋಲ್ ರೂಟ್ ಇದ್ದಾಗ ಸಿಂಪ್ಲಿಫೈ ಮಾಡೋದು ಕಷ್ಟ. ಅದ್ರ ಅರ್ಥ ಅವನೇ ಕೊಟ್ಟು ಏನೋ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಅಂತ. ಈಗ ನಾ ಇದನ್ನ ಹೆಂಗ್ ಬರ್ಕೋತೀನಿ ಅಂದ್ರೆ, ನೋಡಿ ಈ ತರ ಬರ್ಕೋತೀನಿ. √3 ಹೋಲ್ ಸ್ಕ್ವೇರ್ +√2 ಹೋಲ್ ಸ್ಕ್ವೇರ್ ಬರ್ಕೋಬೋದಾ? ಫೈನ್ ನಾನು ಎಂತ ಬರ್ಕೊಂಡೆ, ಹಿಂಗ್ ಬರ್ಕೋಬೋದಾ? √3 ಹೋಲ್ ಸ್ಕ್ವೇರ್ +√2 ಹೋಲ್ ಸ್ಕ್ವೇರ್ ಅಂತ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಯಾಕೆ ಸರ್ ಹಿಂಗೆ ಬರ್ಕೊಂಡ್ರೆ? ಬೇರೆ ತರ ಬರ್ಕೊಳಕ್ಕಾಗಲ್ವಾ? 4 + 1 ಆ ತರ ಬರ್ಕೊಳಕ್ಕಾಗಲ್ವಾ? ಯಾಕಂತ ಅಂದ್ರೆ ಅವೆರಡನ್ನು ಫ್ಯಾಕ್ಟರ್ಸ್ ಆಗಿರ್ಬೇಕು ಇಲ್ಲಿ ಈ √6ಗೆ. ಇದನ್ನ 2 × √3 × √2 ಅಂತ ಬರ್ಕೋಬೋದಾ ಆ √6 ನ? ಈಗ ನೋಡಿ ಯಾವ ತರ ಫಾರ್ಮ್ ಆಯ್ತು ಈಗ? A² + B² + 2AB ಫಾರ್ಮ್ ಆಯ್ತಲ್ವಾ? ಇದನ್ನ ಹೆಂಗ್ ಬರ್ಕೋಬಹುದು? 3 + √2 ಹೋಲ್ ಸ್ಕ್ವೇರ್ ಅಂತ ಬರ್ಕೋಬಹುದು. ಆವಾಗ ಈ ಸ್ಕ್ವೇರ್ ಮತ್ತೆ ಈ ರೂಟ್ಗಳು ಏನಾಗ್ತವೆ? ಕ್ಯಾನ್ಸಲ್ ಆಗ್ತವೆ. ಕ್ಯಾನ್ಸಲ್ ಆದಾಗ ಸಿಂಪ್ಲಿಫಿಕೇಶನ್ ಈಸಿ ಆಗ್ಬಿಡುತ್ತೆ. ಕ್ಲಿಯರ್ ಆಯ್ತಲ್ಲ? ಈಗ ಏನಾಗುತ್ತೆ, ಈ ಟೋಟಲ್ ರೂಟ್ ಹಾಕಿದ್ರೆ ಪ್ರಾಬ್ಲಮ್ ಏನಾಗುತ್ತೆ, ಈಗ ಟೋಟಲ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತಿಲ್ಲ. ಇಲ್ಲಿ ಏನ್ ಬರುತ್ತೆ ಈಗ? √3 + √2 - 1/√3 + ಮತ್ತೆ ತುಂಬಾ ಜನ ಏನ್ ಮಾಡ್ತಾರೆ, ಕ್ರಾಸ್ ಮಲ್ಟಿಪ್ಲೈ ಮಾಡಕ್ ಹೋಗ್ತೀರಾ. ನೋಡಿ ಥರ್ಡ್ ಚಾಪ್ಟರ್, ಸ್ಪೆಷಲಿ ಥರ್ಡ್ ಚಾಪ್ಟರ್ ಅಲ್ಲಿ
ಈ ತರ ಕ್ರಾಸ್ ಮಲ್ಟಿಪ್ಲಿಕೇಶನ್ LCM ಇವೆಲ್ಲ ತಗೊಳಕ್ ಹೋಗ್ಬಾರ್ದು. ಓಕೆನಾ. ಫಸ್ಟ್ ಈಚ್ ಟರ್ಮ್ ಕೂಡ ನೀವು ರಾಷನಲೈಸ್ ಮಾಡ್ಬೇಕು. ಓಕೆನಾ. ದಟ್ ಇಸ್ ದ ಬೆಸ್ಟ್ ಮೆಥಡ್. ಅದಲ್ವಾ, ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರು ಆನ್ಸರ್ ಬರುತ್ತೆ, ಬರಲ್ಲ ಅಂತ ಅಲ್ಲ, ನಿಮ್ಗೆ ಕಾಂಪ್ಲಿಕೇಟ್ ಆಗುತ್ತೆ, ಇದಾಗ್ಬಿಡುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, √3 + √2 ಹಂಗೆ ಬರ್ಕೋತೀವಿ. ಈಗ ಇದಕ್ಕೆ ರಾಷನಲೈಸ್ ಮಾಡಿ, ಸೆಕೆಂಡ್ ಟರ್ಮ್ಗೆ ರಾಷನಲೈಸ್ ಮಾಡಿ. 3 ಮತ್ತೆ 2 ಡಿಫರೆನ್ಸ್ ಎಷ್ಟು? 1. ಡಿನಾಮಿನೇಟರ್ 1 ಬರುತ್ತೆ ಅಂತ ಅಂದ್ರೆ ಮೇಲೆ ಏನ್ ಬರುತ್ತೆ, 3 - √2 ಬರುತ್ತಲ್ವಾ. ಸೊ ವಿಚ್ ಇಸ್ ಈಕ್ವಲ್ ಟು √3 + √2 - √3 + √2 ಬರುತ್ತೆ. ಸೊ ಅವಾಗ √3 ಗೆಟ್ ಕ್ಯಾನ್ಸಲ್ಸ್, ಅವಾಗ ಏನ್ ಬರುತ್ತೆ, ಟೈಮ್ಸ್ √2 ಬರುತ್ತೆ. ಅರ್ಥದಲ್ವಾ? ಸೊ ದಿಸ್ ಇಸ್ ದ ಆನ್ಸರ್. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾದ ವಿಷಯ ಏನಂತ ಅಂದ್ರೆ, ಒಂದು ಸರ್ಡ್ ಕೊಟ್ಬಿಟ್ಟು ಮತ್ತೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಇದನ್ನ ಬೈನಾಮಿಯಲ್ ಅಂತ ಕರಿತೀವಿ. ಹೇಳಕ್ ಬರುತ್ತೆ ಬೈನಾಮಿಯಲ್ ಸರ್ಡ್ಸ್ ಮೀನಿಂಗ್ ಏನಂತ ಅಂದ್ರೆ, ಈ ಬೈನಾಮಿಯಲ್ ಮೀನಿಂಗ್ ಏನಪ್ಪಾ ನಾವು ಓದ್ಕೊಂಡ್ ಬಂದಿದೀವಿ. ಬೈನಾಮಿಯಲ್ ಅಂತ ಅಂದ್ರೆ 2 ಅಂತ, ಅಂದ್ರೆ ಒಂದು ಎಕ್ಸ್ಪ್ರೆಷನ್ ಅಲ್ಲಿ 2 ಟರ್ಮ್ಸ್ ಇದ್ರೆ ಅದನ್ನೇ ಬೈನಾಮಿಯಲ್ ಅಂತ ಕರಿತೀವಿ. ನೋಡಿ ಇದರಲ್ಲಿ 2 ಇದಾವೆ, ಸೊ ಇದನ್ನ ಬೈನಾಮಿಯಲ್ ಅಂತ ಕರಿತೀವಿ ಅಷ್ಟೇ. ನೋಡಿ ಅದಕ್ಕೆ ಓಲ್ಡ್ ರೂಟ್ ಏನಾದ್ರು ಇದ್ರೆ ನೀವ್ ಏನ್ ಮಾಡ್ಬೇಕು, ಫಸ್ಟ್ ಅದನ್ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ಕೋಬೇಕು. ಅವನೇ ಕೊಟ್ಟಿರ್ತಾನೆ ನಿಮ್ಗೆ ಹೆಂಗೆ ಅಂತಂದ್ರೆ, ಇಲ್ಲಿ ಹೆಂಗ್ ತಗೋಬೇಕಂತಂದ್ರೆ, 5ನ ನಾನು √3 √2 ಅಂತ ಹೆಂಗ್ ತಗೊಂಡೆ ಅಂದ್ರೆ, ಅದು ಯಾವ್ದಾದ್ರು ಒಂದು ಫಾರ್ಮ್ ಗೆ ಕನ್ವರ್ಟ್ ಆಗೋ ತರ ಇರ್ಬೇಕು. a+b² ಅಥವಾ a - b² ಗೆ ಕನ್ವರ್ಟ್ ಆಗೋ ತರ ಇರುತ್ತೆ. ಓಕೆ, ಹೆಂಗೆ? ಈಗ √6 ಗೆ ಫ್ಯಾಕ್ಟರ್ಸ್ ಏನೇನ್ ಬರುತ್ತೆ ಹೇಳಿ. √6 ಗೆ ಫ್ಯಾಕ್ಟರ್ಸ್ √2 × √3 ಅಂತ. ಆ ಎರಡನ್ನು ಸ್ಕ್ವೇರ್ ಮಾಡಿದಾಗ ನಮ್ಗೆ ಈ ಸಮ್ ಬರೋ ತರ ಇರುತ್ತೆ. ಈಗ ಈ ತರ ಕೊಡ್ತೀನಿ ನೋಡಿ. ಈಗ ಬಿಡಿ ಹೋಗಿ, ಬಂದಾಗ ಹೇಳೋಣ, ಪ್ರಾಬ್ಲಮ್ ಬಂದಾಗ. ಅರ್ಥದಲ್ಲ ಈ ಪ್ರಾಬ್ಲಮ್? ಅರ್ಥದಲ್ವಾ? ಮತ್ತೆ ಇಲ್ಲೂ ಅಷ್ಟೇ ನೀವೇನ್ ಮಾಡ್ಬೇಕು, ಇಲ್ಲಿ ಡಿವೈಡ್ ಬೈ 1 ಅಂತ ಬರ್ಕೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಹಿಂಗೆಲ್ಲ ಮಾಡ್ಕೊಂಡು LCM ಮಾಡೋ ಹೋಗ್ತಾರೆ. ಹಂಗ್ ಮಾಡಿದ್ರೆ ಬರಲ್ಲ ಆನ್ಸರ್. ಸೊ ನೀವು ಈಚ್ ಟರ್ಮ್ ಕೂಡ ನೀವು ರಾಷನಲೈಸ್ ಮಾಡಿ ಸಿಂಪ್ಲಿಫೈ ಮಾಡ್ಬೇಕು. ಓಕೆನಾ. ಮೋಸ್ಟ್ ನಾವೇನ್ ಮಾಡ್ಬೇಕಂತಂದ್ರೆ, ನಾವು ಡಿನಾಮಿನೇಟರ್ ನ ಇಲ್ಲ ಅಂತ ಅನ್ನಿಸ್ಬೇಕು. ಯು ಮೇಕ್ ದ ಡಿನಾಮಿನೇಟರ್ ಆಸ್ ಅ ರಾಷನಲ್. ಓಕೆನಾ. ಸೊ ಅದಕ್ಕೆ ನಾವು ಅದನ್ನ ರಾಷನಲೈಸಿಂಗ್ ದ ಡಿನಾಮಿನೇಟರ್ ಅಂತ ಕರೆಯೋದಿಲ್ಲ. ದ ವ್ಯಾಲ್ಯೂ ಆಫ್ ದಿಸ್ ಇದನ್ನ ಸಿಂಪಲ್ ಆಗಿ ನಾವು, ಇದು ಸ್ಕ್ವೇರ್ ರೂಟ್ ಇದೆ, ಇಲ್ಲಿ ಕ್ಯೂಬ್ ರೂಟ್ ಇದೆ, ಇಲ್ಲಿ 4th ರೂಟ್ ಇದೆ. ಸೊ ಅಕಾರ್ಡಿಂಗ್ಲಿ ನಾವು ಚೇಂಜ್ ಮಾಡ್ಕೊಂತ ಹೋಗೋದು ಅಷ್ಟೇ. ನೋಡಿ ವೆರಿ ಸಿಂಪಲ್. ಇದನ್ನ ಏನಂತ ಬರ್ಕೊತೀನಿ ಅಂದ್ರೆ, √2² ಹೋಲ್ ಸ್ಕ್ವೇರ್ ಅಂತ ಬರೀಬಹುದಾ? ಇಲ್ಲ ಅಂದ್ರೆ 2⁴ 16 ಹಂಗಾದ್ರೂ ಬರ್ಕೊಳ್ಳಿ. ಇದನ್ನ ಕ್ಯೂಬ್ ರೂಟ್ ಆಫ್ ಏನಂತ ಬರೀಬಹುದು, ಇದನ್ನ 4 ಕ್ಯೂಬ್ ಪ್ಲಸ್ ಇದನ್ನ 4th ರೂಟ್ ಆಫ್ 2⁴ ಅಲ್ಲ 2² ಹೋಲ್ ಪವರ್ 4 ಅಂತ ಬರೀಬಹುದಾ? ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ 4th ರೂಟ್ ಕ್ಯಾನ್ಸಲ್ ಆಯ್ತು, ಹೌದಲ್ವಾ? ಉಳಿದಿದ್ದೇನು 2² ಎಷ್ಟು +4 ಪ್ಲಸ್ 2² ಎಷ್ಟು 4, ಎಷ್ಟಾಯ್ತು ಆನ್ಸರ್? 12 ಆಯ್ತು, ಅದಲ್ವಾ? ಇಲ್ಲಿ 4th ರೂಟ್ ಇದ್ರೆ ಪವರ್ 4 ಗೆ ಕನ್ವರ್ಟ್ ಮಾಡ್ಬೇಕು ನೀವು. ಕ್ಯೂಬ್ ರೂಟ್ ಇದ್ರೆ ಕ್ಯಾನ್ಸಲ್ ಆಗ್ಬೇಕಂದ್ರೆ ಈ ಕ್ಯೂಬ್ ರೂಟ್ ನ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಯೂಬ್ ಇರ್ಬೇಕು. ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಲ್ವಾ?
ಸಿಂಪ್ಲಿಫೈ ಮಾಡಿ. ಟೂ ಇಂಟು ಕ್ಯೂಬ್ ರೂಟ್ ಆಫ್ 32 ಮೈನಸ್ 3 ಇಂಟು ಕ್ಯೂಬ್ ರೂಟ್ ಆಫ್ 34 ಎಲ್ಲ ಕ್ಯೂಬ್ ರೂಟೇ ಇದೆ. ಕ್ಯೂಬ್ ರೂಟ್ ಇದ್ರೆ ನಾರ್ಮಲ್ ಹಂಗೆ ಮಾಡೋದು, ಎಲ್ಲ ಕ್ಯೂಬ್ ರೂಟ್ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಈಗ ನೀವು ಕ್ಯೂಬ್ ರೂಟಿಗೆ ಕನ್ವರ್ಟ್ ಮಾಡೋದಾದ್ರೆ ಬರ್ಕೋಬೇಕು. ಈಗ ಕ್ಯೂಬ್ ರೂಟ್ಸ್ ನಿಮಗೆ ಗೊತ್ತಿದ್ರೆ ತುಂಬಾನೇ ಈಸಿ. ಒಂದು 5ರವರೆಗೂ ಹೇಳಿ ನೋಡೋಣ. 1ಗೆ 1, 2ಗೆ ಎಷ್ಟು 8, 3ಗೆ 27, 4ಗೆ 64, 5ಗೆ 125. ಓಕೆನಾ? ಸೊ ಇಷ್ಟರಲ್ಲಿ ಬರೋ ತರ ನೋಡ್ಕೊಂತ ಹೋಗಿ. 6ಗೆ ಎಷ್ಟು ಬರುತ್ತೆ? 6 216 ಬರುತ್ತೆ. 7ಗೆ ಹೇಳ್ಬಿಟ್ಟು ಹೆಂಗೆ ನೋಡೋಣ. 7ಗೆ 343ನಾ? ಇಲ್ಲಿ ಯಾವ್ದಾದ್ರು ಒಂದು ಫ್ಯಾಕ್ಟರ್ ಬರಿಬೋದಾ ಕ್ಯೂಬ್ ರೂಟ್ದು ಅಂತ ನೋಡ್ಕೊಂತ ಬರ್ಬೇಕು. 2 ಆಫ್ ಹೌದು ಕ್ಯೂಬ್ ರೂಟ್ ಆಫ್ 8 4s ಬರುತ್ತಲ್ವಾ? 8 4s 32 ಆಗುತ್ತೆ ಇಂಟು 3 ಟೈಮ್ಸ್ ಕ್ಯೂಬ್ ರೂಟ್ ಆಫ್ 4. ಇದನ್ನ ಬರೆಯಕ್ಕಾಗಲ್ಲ, ಅದನ್ನ ಹಂಗೆ ಬರ್ಕೊಳ್ಳಿ, ಏನು ಮಾಡಕ್ಕಾಗಲ್ಲ. ಪ್ಲಸ್ ಇದನ್ನ ಬರಿಬೋದಾ? ಕ್ಯೂಬ್ ರೂಟ್ ಆಫ್ 509 ಅಂತ ಬರುತ್ತೆ. ಕ್ಯೂಬ್ ರೂಟ್ ಆಗನ ಇದೆಯಾ? ಮಲ್ಟಿಪಲ್ ಆಫ್ ಕ್ಯೂಬ್ 125 into 4 125 into 4 ಬರಿಬಹುದು. ಸೊ ಇಟ್ ಇಸ್ ಈಕ್ವಲ್ ಟು ಈ 8 ನ ಆಚೆ ತೆಗೆದ್ರೆ ಏನಾಗುತ್ತೆ? ಕ್ಯೂಬ್ ರೂಟ್ ಇಂದ 2 ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. 8 ನ ಆಚೆ ತೆಗೆದ್ರೆ 2 ಆಗುತ್ತೆ. 2 ಇಂಟು ಕ್ಯೂಬ್ ರೂಟ್ ಆಫ್ 4 ಆಗುತ್ತೆ ಮೈನಸ್ ಇದನ್ನೇನು ಮಾಡೋಕ್ಕಾಗಲ್ಲ, ಹಂಗೆ ಬರ್ಕೊಳ್ಳಿ. ಸಿಂಪ್ಲೆಸ್ಟ್ ಫಾರ್ಮ್ ಇದೆ ಅದು. ಪ್ಲಸ್ 5 ಆಫ್ 4 ಬರುತ್ತೆ. ಸೊ ಇಟ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 4 ಇದು 4 ಬರುತ್ತೆ. ಇದು 4 ಮೈನಸ್ 3 1 ಆಗುತ್ತೆ. 1 ಮತ್ತೆ 6 ಆಗುತ್ತೆ ಅಲ್ವಾ? 1 ಎಷ್ಟು 6 ಕ್ಯೂಬ್ ರೂಟ್ ಆಫ್ 4 ಬರುತ್ತೆ. ಆಪ್ಷನ್ ಸಿ ಇಸ್ ಕರೆಕ್ಟ್. This is equal to ಸಿಂಪ್ಲಿಫಿಕೇಶನ್ ಮಾಡೋದಷ್ಟೇ. 8 ಒಂದು ರೂಟ್ 8 ಹೆಂಗ್ ಬರೀಬಹುದು? ರೂಟ್ 4 into 2 ಡೈರೆಕ್ಟ್ ಆಗಿ ಬರೀರಿ, ನಾನು ನಿಮ್ಗೆ ಅರ್ಥ ಆಗಲಿ ಅಂತ. ಇದು 2 ಆಗುತ್ತೆ ಮೈನಸ್ ರೂಟ್ 2. ಸೊ ಇಟ್ ಇಸ್ ಈಕ್ವಲ್ ಟು 2 ರೂಟ್ 2 ಮೈನಸ್ 2 ಮೈನಸ್ 2 ಆಗುತ್ತೆ. ಮತ್ತೆ ಅಡಿಷನ್ ಮಾಡ್ಬೇಕಂದ್ರೆ ಏನಾಗಿರ್ಬೇಕು? ಸಿಮಿಲರ್ ಸರ್ಟ್ಸ್ ಆಗಿರ್ಬೇಕು. ಸೊ ದೀಸ್ 2 ಆರ್ ಸಿಮಿಲರ್. ಓಕೆನಾ? 2 ರೂಟ್ 2 ಮೈನಸ್ ರೂಟ್ 2 ಏನಾಗುತ್ತೆ? ಜಸ್ಟ್ ರೂಟ್ 2 ಆಗುತ್ತೆ. ರೂಟ್ 2 ಮೈನಸ್ 2 ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್. ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕಾಗಿರೋದು ಸಿಮಿಲರ್ ಟರ್ಮ್ಸ್ಗೆ ನೆನಪಿರಲಿ. ಈ ತರ ಕ್ವಶನ್ ಕೇಳಿದ್ರೆ ಮತ್ತೆ ಈ ತರ ಕೊಟ್ಟಾಗ LCM ಮೆಥಡ್ ನೆಲ್ಲ ಯೂಸ್ ಮಾಡಕ್ ಹೋಗ್ಬಾರ್ದು. ಏನಂತ ಹೇಳಿದೀನಿ ಹೇಳಿ? ಈಚ್ ಟರ್ಮ್ಸ್ ಕೂಡ ನೀವು ರೇಷನಲೈಸ್ ಮಾಡಬೇಕು, ಆಮೇಲೆ ಸಿಂಪ್ಲಿಫೈ ಮಾಡಬೇಕು ಅಷ್ಟೇ.
ಮತ್ತೆ ನೀವು ಡಿನಾಮಿನೇಟರ್ ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ನೀವು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ತಗೋತಿರಲ್ವಾ, ಅಲ್ಲಿ ಏನ್ ಬರುತ್ತೆ ಅಂತ. √3 - 2 ತಗೊಂಡಾಗ a² - b² ಏನಾಗುತ್ತೆ, ಡಿಫ್ರೆನ್ಸ್ ನೋಡ್ಕೊಂತ ಬರುತ್ತೆ. 3 ಮತ್ತೆ 2 ಎರಡು ಕಡೆ ರೂಟ್ ಇರೋದ್ರಿಂದ 3 ಮತ್ತೆ 2 ಡಿಫ್ರೆನ್ಸ್ ಎಷ್ಟಾಯ್ತು ಇಲ್ಲಿ, 1 ಅಂದ್ರೆ ಡೈರೆಕ್ಟ್ ಆಗಿ ಬರೀಬೇಕು ನಾವೀಗ. ಏನಂತ ಡೈರೆಕ್ಟ್ ಆಗಿ ಬರೀತೀಗ, ಫಸ್ಟ್ ಟರ್ಮ್ ಏನಾಗುತ್ತೆ ಹೇಳಿ ನೋಡೋಣ. √5 ಹಂಗೆ ಇದೆ ಇಂಟು 3 ಮೈನಸ್ √2. ನೆಕ್ಸ್ಟ್ ಇಲ್ಲೇನ್ ಬರುತ್ತೆ, ಇಲ್ಲಿ ಡಿಫ್ರೆನ್ಸ್ ಎಷ್ಟು ಬಂದಿದ್ರೆ 1 ಬಂತು, ಏನ್ ಬರೆಯಕ್ ಹೋಗಿಲ್ಲ ನಾನು. ಇಲ್ಲೇನ್ ಬರುತ್ತೆ ಆಕ್ಚುಲಿ, ಇಲ್ಲಿ ಡಿಫ್ರೆನ್ಸ್ ಎಷ್ಟು ಬರುತ್ತೆ, 5 ಮತ್ತೆ 5 - 2 ಎಷ್ಟಾಗುತ್ತೆ, 3. ಆ 3 ಮತ್ತೆ ಇಲ್ಲಿ ನ್ಯೂಮರೇಟರ್ ಇರೋ 3 ಕ್ಯಾನ್ಸಲ್ ಆಗುತ್ತೆ, ಒಪ್ಕೋತೀರಾ. ನಾವು ಉಳಿಯೋದು -√3 ಟೈಮ್ಸ್ ಇಲ್ಲೇನ್ ಬರೀಬೇಕು ನಾವು, √5 - √2. √5 - √2. ಸೊ ಈ ತರ ಉಳ್ಕೊಳ್ಳುತ್ತೆ. ಕ್ಲಿಯರ್ ಆಯ್ತಾ. ಈಗ ಅದೇ ತರ ಇಲ್ಲೇನ್ ಬರುತ್ತೆ, ವಾಟ್ ಇಸ್ ದ ಡಿಫ್ರೆನ್ಸ್, 5 ಮತ್ತೆ 3 ಗೆ ಡಿಫ್ರೆನ್ಸ್. ಸೊ 2 ಕ್ಯಾನ್ಸಲ್ ಆಗುತ್ತೆ, ಇನ್ನು ಉಳಿಯೋದೇನು, √2 √5 - √3. ಓಕೆ. ಈಗ ಮಲ್ಟಿಪ್ಲೈ ಮಾಡಿದ್ರೆ ಮಲ್ಟಿಪ್ಲೈ ಮಾಡಿಬಿಡಿ. ಯಾವುದು ಸೇಮ್, ಮಲ್ಟಿಪ್ಲೈ ಮಾಡಿಬಿಡಿ. √15 - √10 -√15 -√6 plus, right? And this is 10 yes. ಯಾವ್ದನ್ನ ಕ್ಯಾನ್ಸಲ್ ಆಗುತ್ತಾ ನೋಡಿ, 0 ಕ್ಯಾನ್ಸಲ್ ಆಗುತ್ತೆ. ಸೊ ಎಲ್ಲ ಕ್ಯಾನ್ಸಲ್ ಆಗುತ್ತೆ. -√6 + √6 10 ಇದು ಕ್ಯಾನ್ಸಲ್ ಆಯ್ತು. ಸೊ ಎಲ್ಲ ಕ್ಯಾನ್ಸಲ್ ಆಗಿ ಆನ್ಸರ್ ಏನ್ ಬರುತ್ತೆ, 0 ಬರುತ್ತೆ. ಆಯ್ತಲ್ವಾ. ಸೊ ನಾವು ಈ ತರ ಬಂದಾಗ ಏನ್ ಮಾಡ್ಬೇಕು, ಈಚ್ ಟರ್ಮ್ಸ್ ಕೂಡ ನಾವು ರಾಷನಲೈಸಿಂಗ್ ಮಾಡಬೇಕು. ಸೊ ರಾಷನಲೈಸಿಂಗ್ ಮಾಡ್ಬಿಟ್ಟು ನಾವು ಆನ್ಸರ್ ಹೇಳ್ಬೇಕು. ಇದು ಮಾಡಿ. ಡೈರೆಕ್ಟ್ ಆಗಿ ಆನ್ಸರ್ ಮಾಡೋದನ್ನ ಬರೋದು ಪ್ರಾಕ್ಟೀಸ್ ಮಾಡಿ. ಡೈರೆಕ್ಟ್ ಆನ್ಸರ್ ಒಳ್ಳೆ ಇರುತ್ತೆ ನೋಡಿ. 7 ಮತ್ತೆ 5 ಡಿಫ್ರೆನ್ಸ್ ಎಷ್ಟು, 2. ಅದು ಈ 2 ಜೊತೆ ಕ್ಯಾನ್ಸಲ್ ಆಗುತ್ತೆ. ಇನ್ನ ರಾಷನಲೈಸಿಂಗ್ ಫ್ಯಾಕ್ಟರ್ ಏನ್ ಬರುತ್ತೆ, ವಾಟ್ ಇಸ್ ದ ಕಾಂಜುಗೇಟ್? ಕಾಂಜುಗೇಟ್ ಇಸ್ √7 - -√5. ನೆಕ್ಸ್ಟ್ 12 ಮತ್ತೆ 5 ಗೆ ಮೈನಸ್ ಮಾಡೋದು ಎಷ್ಟಾಗುತ್ತೆ, 7. ಆ 7 ಜೊತೆ ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋದೇನು, ನೆಕ್ಸ್ಟ್ ಇದು ಕೂಡ ಡಿಫ್ರೆನ್ಸ್ 5 ಇದೆ. 5 ಜೊತೆ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನಪ್ಪಾ ಅಂತ ಅಂದ್ರೆ ಏನು ಉಳಿಯುತ್ತೆ, ಸಾರಿ 5 ಕ್ಯಾನ್ಸಲ್ ಆಗುತ್ತೆ. ಇದು ಪ್ಲಸ್ ಆಗುತ್ತಲ್ವಾ, ಏನೋ ಆಯ್ತಪ್ಪ, ಇದು ಮೈನಸ್ ಇದೆ. ಮೈನಸ್ ಹುಷಾರು, ನಿಮ್ಗೆ ಮಲ್ಟಿಪ್ಲೈ ಮಾಡ್ಬೇಕು ತಪ್ಪಾಗುತ್ತೆ. ಪ್ಲಸ್ 7 ಆಗುತ್ತೆ. ಈಗ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿಮ್ಗೆ ಎಲ್ಲ ಆಲ್ಮೋಸ್ಟ್ ಕ್ಯಾನ್ಸಲ್ ಆಗ್ತವೆ ಅನ್ಸುತ್ತೆ. ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಎಲ್ಲ ಕ್ಯಾನ್ಸಲ್ ಆಗುತ್ತೆ.
ನೋಡೋಣ, 1 ಮಿನಿಟ್ ಟೈಮ್ ಕೊಡ್ತೀನಿ, ಟ್ರೈ ಮಾಡಿ ಆನ್ಸರ್ ಮಾಡ್ತೀವಿ. ಟರ್ಮಿನಲ್ Sir, option 3, 3 minus root. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಮಾಮೂಲಿ ಸೇಮ್ ಮೆಥಡ್, ಏನು ಡಿಫ್ರೆನ್ಸ್ ಇಲ್ಲ. ಏನ್ ಮಾಡ್ತೀವಿ, ರಾಷನಲೈಸ್ ಮಾಡ್ತೀವಿ. ಸೊ ವಾಟ್ ಇಸ್ ದ ರಾಷನಲೈಸೇಷನ್? ಬಟ್ ಪ್ರಾಬ್ಲಮ್ ಏನಂತಂದ್ರೆ ನೆಗೆಟಿವ್ ಬರುತ್ತೆ, ಹೌದಲ್ವಾ? ಹುಷಾರಾಗಿರ್ಬೇಕು. ಇಲ್ಲ, ಅದನ್ನ ಸ್ವಲ್ಪ ಓವರ್ಕಮ್ ಮಾಡಕ್ ನಾವೇನ್ ಮಾಡೋಣ ಅಂತಂದ್ರೆ, ಡೂ ಒನ್ ಥಿಂಗ್ ಬೆಟರ್ ಅಂತ ಅಂದ್ರೆ, ಇದನ್ನ ಉಲ್ಟಾ ಬರ್ಕೊಂಬಿಡಿ. ಡಿನಾಮಿನೇಟರ್ ಅಂತೂ ಒಂದೇ ಬರುತ್ತೆ, ಯಾಕಂದ್ರೆ ಎಲ್ಲಾದ್ರೂ ಡಿಫ್ರೆನ್ಸ್ 1 1 1 ಒಂದೇ ಇದೆ. ಸೊ ಉಲ್ಟಾ ಬರ್ಕೊಂಡ್ಬಿಡೋಣ ಅಷ್ಟೇ. ಅದನ್ನ ಹೆಂಗೆ, ದೊಡ್ಡ ನಂಬರ್ ಫಸ್ಟ್ ಬರೋ ತರ. ದೊಡ್ಡ ನಂಬರ್ ಫಸ್ಟ್ ಬರೋದಂದ್ರೆ ಇದನ್ನ ಹೆಂಗ್ ಬರೀಬೇಕಂದ್ರೆ, ಇನ್ನೇನು ಉಳಿತು ನ್ಯೂಮರೇಟರ್ ಹೇಳಿ? ಇದನ್ನೇನೆ √4 + √3 ಇದೆ ಅಂತ ಅನ್ಕೊಳ್ಳಿ. ಹಿಂಗಿದೆ ಅಂತ ಅನ್ಕೊಳ್ಳಿ, ಹಿಂಗಿದೆ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, √4 ಮೈನಸ್ 3 ಬಂದಿರುತ್ತೆ, ಹೌದಪ್ಪ? ಈಗ ಹಂಗೆ ಬರ್ಕೊಂತ ಹೋದ್ರೆ ನೋಡಿ ಏನೇನು ಉಳಿಯುತ್ತೆ ಕೊನೆಗೆ ಅಂತ ನೋಡ್ತಾ ಹೋಗಿ. ಏನ್ ಉಳಿಯುತ್ತೆ ನಿಮ್ಗೆ? ಎಲ್ಲ ಕ್ಯಾನ್ಸಲ್ ಆಗ್ಬಿಡ್ತಾವಲ್ವಾ ನೋಡಿ. √4 ಮೈನಸ್ √3 ಪ್ಲಸ್ ಅದನ್ನ ಎಂತ ಬರೀಬೇಕು ನಮಗೆ? √4 minus √5. √5 ಮೈನಸ್ √4 ಅಂತ ಬರ್ಕೊಳ್ಳಿ. ಅದೇ ತರ √6 ಮೈನಸ್ √5 ಅಂತ ಬರ್ಕೊಳ್ಳಿ. ಅದೇ ತರ ಇಲ್ಲಿ √7 ಮೈನಸ್ √6 ಪ್ಲಸ್ ಅಷ್ಟೊತ್ತೆಲ್ಲ ಗೊತ್ತಾಗುತ್ತೆ ಅಂತ ಕ್ಯಾನ್ಸಲ್ ಆಗುತ್ತೆ. √8 ಮೈನಸ್ √6 ಪ್ಲಸ್ √9 ಮೈನಸ್ ಯಾವ್ದು ಕ್ಯಾನ್ಸಲ್ ಆಯ್ತು ಅಂತ ಹೇಳಿ. ಯಾವ್ದು ಕ್ಯಾನ್ಸಲ್ ಆಗುತ್ತೆ? √5 √4 √5 √6 √7 ಕ್ಯಾನ್ಸಲ್ ಆಯ್ತು. ಉಳಿದಿದ್ದು ಎರಡೇ ಟರ್ಮ್ಸ್. ಸೊ ಅದು ಬಂದ್ಬಿಟ್ಟು ಮೈನಸ್ √3 ಪ್ಲಸ್ √9 ಮೈನಸ್ ಬರುತ್ತೆ. ಸರ್ ನಾವು ಹಾಗೆ ನೆಗೆಟಿವ್ ತಗೊಂಡೇ ಮಾಡ್ತೀವಿ ಅಂತಾದ್ರೂ ಕೂಡ ಮಾಡ್ಬೋದು, ಏನ್ ತೊಂದ್ರೆ ಏನಿಲ್ಲ, ಆನ್ಸರ್ ಬರುತ್ತೆ. Always you try to keep the denominator positive and rational. ಅವಾಗ ಸಿಂಪ್ಲಿಫಿಕೇಶನ್ಸ್ಗೆ ಈಸಿ ಆಗುತ್ತೆ. ಇದು ಮಾಡಿ ಆದಷ್ಟು ಸಿಂಪ್ಲಿಫಿಕೇಶನ್ ಅವಾಯ್ಡ್ ಮಾಡ್ಕೊಂಡು ನಾವು ಮನಸ್ಸಲ್ಲೇ ಆನ್ಸರ್ ಮಾಡ್ಕೊಂಡು ಹೇಳ್ಬೇಕು. ಮಾಡ್ಲಿ ಒಂದ್ 2ರಿಂದ 3 ಸ್ಟೆಪ್ ಮಾಡ್ಬೇಕಷ್ಟೇ.
3 ಅಂತ ಬರ್ಕೋತೀರಾ ಪ್ಲಸ್ ಇದನ್ನ ಅಂತ ಬರ್ಕೋಬಹುದು 1/√3 ನಾವು √3/3 √3/3 ಅಂತ ಬರ್ಕೋಬಹುದು. ಮಲ್ಟಿಪ್ಲೈ ಅಂಡ್ ಡಿವೈಡ್ √3 ಮಾಡಿದೀನಿ ಅಷ್ಟೇ. ಸೊ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಏನಪ್ಪಾ ಅಂದ್ರೆ ಇದಕ್ಕೆ √3 ಬರುತ್ತೆ. √3/3 ಯಾಕೆ ಹಿಂಗ್ ಮಾಡ್ಕೊಡ್ತೀವಿ ಅಂತ ನಾನು ಅಂತ ಹೇಳಿದೀನಿ ನಿಮ್ಗೆ, ಆಲ್ವೇಸ್ ಡಿನಾಮಿನೇಟರ್ ನಮ್ಗೆ ರ್ಯಾಷನಲ್ ನಂಬರೇ ಇರ್ಬೇಕು, ಆತರ ನೋಡ್ಕೋಬೇಕು ನಾವು. ಇದಕ್ಕೆ ಏನಾಗುತ್ತೆ, ಇದಕ್ಕೆ ರ್ಯಾಷನಲೈಸಿಂಗ್ ಕೋಎಫಿಷಿಯಂಟ್ ಏನಾಗುತ್ತೆ, ರ್ಯಾಷನಲೈಸಿಂಗ್ ಫ್ಯಾಕ್ಟರ್ 3 - √3 ಬರುತ್ತೆ. ನ್ಯೂಮರೇಟರ್ ಅಲ್ಲಿ 3 - √3 ಬರುತ್ತೆ. ಡಿನಾಮಿನೇಟರ್ ಅಲ್ಲಿ ಏನ್ ಬರುತ್ತೆ, 3² ಎಷ್ಟು 9, 9 - 3 ಎಷ್ಟಾಗುತ್ತೆ 6 ಆಗುತ್ತೆ. ಹೌದಾ? ಪ್ಲಸ್ ಇದೇನಾಗುತ್ತೆ √3 + 3 ಬರುತ್ತೆ. ಡಿನಾಮಿನೇಟರ್ ಏನ್ ಬರುತ್ತೆ √3 ಹೋಲ್ಸ್ಕೊ ಅಂದ್ರೆ 3 - 9 ಎಷ್ಟಾಗುತ್ತೆ -6 ಆಗುತ್ತೆ. ಈಗ ನೀವು LCM ತಗೊಳ್ಳಿ. ನಾವು ಯು ಕ್ಯಾನ್ ಟೇಕ್ ದ LCM. ಈ ಮೈನಸ್ ನ ಇಲ್ಲೇ ಬರ್ಬಿಡ್ಲಾ, ಇಲ್ಲಿ ಪ್ಲಸ್ ಮಾಡ್ಬಿಟ್ಟು ಇಲ್ಲೇ ಮೈನಸ್ ಬರ್ಬಿಡ್ತೀನಿ, ಗೊತ್ತಾಗುತ್ತಲ್ಲ? ಈಗ ನಾವು ಟೇಕ್ ದ LCM. /1 ಇದೆ, ಇಲ್ಲ ಅಂದ್ರೆ LCM 6 ಅಲ್ವಾ? ಎಸ್ ಸರ್. ಈಗ 1 ಹೌ ಮಚ್ 6? 6 3 2s 6 1s 6 1s ಅಂದ್ರೆ ಏನಾಗ್ತದೆ 18, 6 3s 18. ನೆಕ್ಸ್ಟ್ ಏನಾಗುತ್ತೆ ಪ್ಲಸ್ √3 ಪ್ಲಸ್ 1 ಮಲ್ಟಿಪ್ಲೈ ಮಾಡಿದ್ರೆ 3 - √3 ಬರುತ್ತೆ. ಇಂಟು 1 ಮಲ್ಟಿಪ್ಲೈ ಮಾಡಿದ್ರೆ -√3. ಇದು -2ಕ್ಕೂ ಸೇರೋದ್ರಿಂದ ನೆಕ್ಸ್ಟ್ ಇದು ಕೂಡ -3 ಸೇರುತ್ತೆ. ಈಗ ಸಿಂಪ್ಲಿಫೈ ಮಾಡಿ. ಏನಾದ್ರು ತಪ್ಪಾಯ್ತಾ? ಇಲ್ಲ ಬಂದಿದೆ ಆನ್ಸರ್. 3 is the answer. ಸೊ ಏನಾಗುತ್ತೆ -3 + 3 ಕ್ಯಾನ್ಸಲ್, +2 √3 -√3 -√3 ಬಂದ್ಬಿಟ್ಟು -2 √3 ಆಗುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ನಿಮ್ಗೆ 18/6 = 3 ಆಗುತ್ತೆ. ಪ್ರಾಕ್ಟೀಸ್ ಆಗೋಕೆ ಈ ತರ ಸಮ್ ಬೇಗ ಇಲ್ಲ, ಇನ್ನು 1 ಮಿನಿಟ್ ಮಾಡ್ಬೇಕು. ಏನೇ ಕ್ವಶನ್ ಸಿ ದ ಡಿಫರೆನ್ಸ್. 2 ಕ್ಯಾನ್ಸಲ್ ಆಯ್ತು. ನ್ಯೂಮರೇಟರ್ ಅಲ್ಲಿ ಬಂತು, ಟಕ್ ಅಂತ ಬರೀಬೇಕು. m ಮತ್ತು ನ್ಯೂಮರೇಟರ್ ಅಲ್ಲಿ √5 - √3 ಎರಡೂ ಡಿಫರೆನ್ಸ್ 3 ಕ್ಯಾನ್ಸಲ್ ಆಯ್ತು. ಮೈನಸ್ ನೋಡಿ ಈಗ ಏನ್ ಬರುತ್ತೆ ಇಲ್ಲಿ √6 + √3 ಬರುತ್ತೆ. ಬಟ್ ಅದನ್ನ ಏನಂತ ಬರೆಯೋದು -√6 ಮೈನಸ್ ಇದೆ ಇಲ್ಲಿ, ಅದಕ್ಕೋಸ್ಕರ ಈ ಮೈನಸ್ ಇದೆ ಅಂಶದಲ್ಲಿ ಮೈನಸ್ ಇಲ್ಲೇ ಬರುತ್ತೆ. ಇಲ್ಲಿ ಮೈನಸ್ ಬರುತ್ತಾ ಪ್ಲಸ್ ಬರುತ್ತಾ? -√3 ಬರುತ್ತೆ. ಕ್ಲಿಯರ್? ನೆಕ್ಸ್ಟ್ ಪ್ಲಸ್
root 6 minus root 5. So which is equal to ಏನಾಯ್ತಪ್ಪ ಕ್ಯಾನ್ಸಲ್ ಆಯ್ತಾ? ಇದು ಕ್ಯಾನ್ಸಲ್ ಆಗಲ್ಲ, ಇದು ಕ್ಯಾನ್ಸಲ್ ಆಯ್ತು. -2 ಎಲ್ಲಾದ್ರೂ ಮಿಸ್ಟೇಕ್ ಮಾಡಲ್ವಾ? ಹಾ ಸರ್, ಮೈನಸ್ ಗೊತ್ತಿದೆಯಲ್ಲ. √5 minus √3. ಓಕೆ, ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟ್ ಆಗಿದೆಯಲ್ವಾ? ಕರೆಕ್ಟ್ ಇದೆ ಸರ್. ಆಪ್ಷನ್ ಇಲ್ಲ, ಆಕ್ಚುಲಿ ಕರೆಕ್ಟ್ ಆಗಿ ನೋಡ್ಬೇಕು ಬಿಡಿ. ಕರೆಕ್ಟ್ ಆಗಿದೆ. ಇಲ್ಲಿ ಮೈನಸ್ ತಗೊಳ್ಳೋದಿತ್ತಲ್ಲ, -2 ಅಂತ ಕೊಡಬೇಕಿತ್ತು. -2/3 ಕರೆಕ್ಟ್ ಆಗಿದೆ, ಎಲ್ಲೂ ಮಿಸ್ಟೇಕ್ ಆಗಿಲ್ಲ. ನೋಡಿ, ಇದರಲ್ಲಿ ಒಂದೊಂದರಲ್ಲಿ 2ರಲ್ಲಿ ರೂಟ್ ಇದೆ, ಒಂದೊಂದರಲ್ಲಿ 1ರಲ್ಲಿ ರೂಟ್ ಇದೆ. ಆದ್ರೂ ಡಿಫ್ರೆನ್ಸ್ ಒಂದೊಂದೇ ಬರುತ್ತೆ. ಬೇಗ ಬೇಗ ಮಾಡಿ, ಟಕ್ಕನ ನೋಡೋಕೆ. ಡಿಫ್ರೆನ್ಸ್ ಎಷ್ಟು ಇಲ್ಲಿ? 3 × 9 9 - 8 1 ಅಂದ್ರೆ 3 + √8 ಫಸ್ಟ್ ಅಂಬೋದಾಯ್ತು. ನೆಕ್ಸ್ಟ್ ಮೈನಸ್ ಹಂಗೆ ಇರ್ಲಿ, ಮಲ್ಟಿಪ್ಲೈ ಮಾಡ್ತೀನಿ ಡೈರೆಕ್ಟ್ಗೆ. ಇಲ್ಲಿ √8 ಮತ್ತೆ ಡಿಫ್ರೆನ್ಸ್ 1 ಬರುತ್ತೆ. ಇಲ್ಲಿ ಏನ್ ಬರುತ್ತೆ ಈಗ? -8 - 7 ಕರೆಕ್ಟಾ? ಪ್ಲಸ್ ಡಿಫ್ರೆನ್ಸ್ 1 ಮತ್ತೆ ಪ್ಲಸ್ √7 ಪ್ಲಸ್ √6. ನೆಕ್ಸ್ಟ್ ಮೈನಸ್ ಡಿಫ್ರೆನ್ಸ್ 1 ಬಂದಿದೆ, √1 ಬರುತ್ತೆ. √6 ಮೈನಸ್ ಪ್ಲಸ್ ಇಲ್ಲಿ ಮೈನಸ್. ಇಲ್ಲಿ ಫ್ಯಾಕ್ಟರ್ ಪ್ಲಸ್ ಬರುತ್ತೆ, √6 ಪ್ಲಸ್ √5 ಬರುತ್ತೆ. ಬಟ್ ಇಲ್ಲಿ ಮೈನಸ್ ಇರೋದ್ರಿಂದ, ಹಿಂದೆಗಡೆ ಮೈನಸ್ ಇರೋದ್ರಿಂದ 2ಕ್ಕೆ ಮಲ್ಟಿಪ್ಲೈ ಆಗುತ್ತೆ, ಮೈನಸ್ ಆಗುತ್ತೆ √5. ಸೊ ಇದೇನಾಗುತ್ತೆ? 5 - 4 1 ಬರುತ್ತೆ, ಅದು ಕೂಡ ಪ್ಲಸ್ 5 ಮೈನಸ್ ಪ್ಲಸ್ +2. ನೋಡಿ, ಇಲ್ಲಿ ಮೈನಸ್ ಇದ್ದಾಗ ಡೈರೆಕ್ಟ್ ಅಂದ್ರೆ ನೀವು ಈ ಸ್ಟೆಪ್ ನ ಡೈರೆಕ್ಟ್ ಆಗಿ ಬರೆದಾಗ ನಿಮ್ಗೆ ಏನಾಗುತ್ತೆ? ಟೈಮ್ ಉಳಿತಾಯ ಆಗುತ್ತೆ. ಇವಾಗ ಎಲ್ಲ ಕ್ಯಾನ್ಸಲ್ ಆಗ್ತವೆ ಅನ್ಸುತ್ತೆ. ಸೊ 5 √5 √6 7 √7 √8 3 + 2 ಮಾತ್ರ ಉಳಿಯುತ್ತೆ. ಸೊ 5. ಎಷ್ಟೊಂದು ಇದಾವೆ ಮಾಡಿ, ಎಷ್ಟಾಗುತ್ತೆ? ಬಂತ ಆನ್ಸರ್?
ಡಿನಾಮಿನೇಟರ್ ಏನ್ ಬರುತ್ತೆ? a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮಾಡಿದಾಗ ಡಿನಾಮಿನೇಟರ್ ಆಕ್ಚುಲಿ ಇಲ್ಲಿ ಏನ್ ಬರುತ್ತೆ? 12 ಬರುತ್ತೆ. 6 ಬರುತ್ತೆ ಸರ್. ಪ್ಲಸ್ ಬೈ ಇದು ಸ್ಕ್ವೇರ್ ಮೈನಸ್ ಇದು ಸ್ಕ್ವೇರ್ 3 ಸ್ಕ್ವೇರ್ ಅಂದ್ರೆ 9 9 ಟು 18 18 ಮೈನಸ್ 2 ಸ್ಕ್ವೇರ್ ಅಂದ್ರೆ 4 4 3 12 ಎಷ್ಟು ಬರುತ್ತೆ? 12 ಬರುತ್ತಾ? 6 ಬರುತ್ತೆ ಸರ್ ಡಿನಾಮಿನೇಟರ್. ಇಲ್ಲಿ 12 ಬರುತ್ತೆ, ಇದು 6 ಬರುತ್ತೆ ಡಿನಾಮಿನೇಟರ್. a ಪ್ಲಸ್ ಬಿ ಹೋಲ್ ಫಾರ್ಮುಲಾ a ಸ್ಕ್ವೇರ್ ಎಷ್ಟಾಗುತ್ತೆ? ಇದು 3 ಸ್ಕ್ವೇರ್ ಮತ್ತೆ ಇದು 2 ಬರುತ್ತೆ. 9 ಇಂಟು 2 ಡೈರೆಕ್ಟ್ ಆಗಿ ಬರ್ಬಿಡ್ಲಾ? ಎಷ್ಟು ಬರುತ್ತೆ? 18 ಬರುತ್ತೆ. ಪ್ಲಸ್ ಬಿ ಸ್ಕ್ವೇರ್, ಇದನ್ನ ಬಿ ಸ್ಕ್ವೇರ್ ಮಾಡಿದ್ರೆ 2 ಸ್ಕ್ವೇರ್ 4 4 3 12 ಪ್ಲಸ್ 2ab 2 ಇಂಟು ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 3 2 6 ರೂಟ್ 6 ಆಗುತ್ತೆ. 6 ರೂಟ್ 6 ಅದಕ್ಕೆ 2 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 12 ರೂಟ್ 6 ಬರುತ್ತೆ. ಆದಷ್ಟು ಸಿಂಪ್ಲಿಫಿಕೇಶನ್ಸ್ ನ ಅವಾಯ್ಡ್ ಮಾಡಿ. ಸೊ ಡಿವೈಡ್ ಬೈ 6. ಅಂದ್ರೆ ಈಗ ನೀವು ವರ್ಕ್ ಮಾಡ್ಬೇಕಾದ್ರೆ ನೀವು ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡಿ. ಸೊ ಅದಾದ್ಮೇಲೆ ಇದು ಬರುತ್ತೆ, ಇದಾದ್ಮೇಲೆ ಬರುತ್ತೆ ಅಂತ 4-5 ಮಾಡಿಸ್ದಂಗೆನೆ ಯು ಟ್ರೈ ಟು ಫೈಂಡ್ ದ ಶಾರ್ಟ್ ಕಟ್ಸ್. ಓಕೆನಾ? ಸೊ ನೋಡಿ ಹೆಂಗೆ ಬೇಗ ಬೇಗ ಮಾಡ್ಕೊಂಡು ಹೋಗೋ ತರ ಅದನ್ನ ಶಾರ್ಟ್ ಕಟ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಅವಾಗ ನಿಮ್ಗೆ ಆ ಸ್ಕಿಲ್ ಇಂಪ್ರೂವ್ ಆಗುತ್ತೆ, ನಿಮ್ದು ಟೈಮ್ ಸೇವ್ ಆಗುತ್ತೆ. ಸೊ ಇದು 30 ಆಗುತ್ತೆ. ಸೊ 18 ಪ್ಲಸ್ 12 ಬಂದ್ಬಿಟ್ಟು 30 30 ಬೈ 6 ಬಂದ್ಬಿಟ್ಟು 5 ಬರುತ್ತೆ. 5 6 1 6 2 that is 2. So option A is correct. ಬಂತಾ? ಡಿಫರೆನ್ಸ್ 1 ಬರ್ತದೆ ಡಿನಾಮಿನೇಟರ್. ಸೊ a plus b whole square ಫಾರ್ಮುಲಾ ಡೈರೆಕ್ಟ್ ಆಗಿ ಬರುತ್ತೆ. ಸೊ 2 minus root 3 ಫ್ಯಾಕ್ಟರ್ ಬಂದ್ಬಿಟ್ಟು 2 plus root 3 ಅಂದ್ರೆ ಡಿನಾಮಿನೇಟರ್ 1 ಬರುತ್ತೆ. ಇಲ್ಲಿ ಏನ್ ಪ್ರಾಬ್ಲಮ್ ಆಗಲ್ಲ. ಸೊ ಇಲ್ಲೂ ಡಿನಾಮಿನೇಟರ್ 1 ಬರುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಇದು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸುತ್ತೆ, ರೈಟ್? ಇಲ್ಲೇನೋ ಇದು ಪ್ರಾಬ್ಲಿ ರೂಟ್ ಫುಲ್ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ? ರೂಟ್ ಫುಲ್ ಇದೆ ಅಂತಾನೆ ಮಾಡಿ ನೋಡೋದು ಏನಾಗುತ್ತೆ. ರೂಟ್ ಫುಲ್ ಇದೆ ಅಂತ ಮಾಡಿದ್ರೆ ಬರೀ ರೂಟ್ 2 ಬರುತ್ತೆ. ಅವಾಗ ಸಿಂಪ್ಲಿಫೈ ಆಗುತ್ತಾ? ಆಗಲ್ಲ. ಪ್ರಾಬ್ಲಿ ಇದು ರೂಟ್ ಫುಲ್ ಇಲ್ಲ ಅಲ್ವಾ? ಸರ್ 4 - 3 1 ಬರುತ್ತೆ ಸರ್, ಅದು ಡಿನಾಮಿನೇಟರ್. ಅಂದ್ರೆ ಇದು ಫುಲ್ ರೂಟ್ ಇದ್ರು ಓಕೆ, ರೂಟ್ 3 - 1 ಸರ್ 2 ಬರುತ್ತೆ ಸರ್ ಅದ್ರ ಡಿನಾಮಿನೇಟರ್. ಆಕ್ಚುಲಿ ಅಲ್ಲಿ ರೂಟ್ ಫುಲ್ ಇದೆಯಾ ಇಲ್ವಾ ಅನ್ನೋದು ಕನ್ಫ್ಯೂಷನ್ ಇದೆ. ರೂಟ್ ಇಲ್ಲ ಅನ್ಕೊಂಡು ಮಾಡಿ, ಇಲ್ಲ ಅನ್ಕೊಂಡು ಮಾಡಿದ್ರೆ ಆನ್ಸರ್ ಬಂತಾರೆ. a plus b whole square, a plus a minus b whole square plus root 3 plus minus 3 whole square plus 3
plus 1 whole square divided by 2 ಬರುತ್ತಲ್ವಾ ಇಲ್ಲಿ. Yes, sir. ನಮಗೆ ನಿಮ್ಗೆ ಇನ್ನೊಂದು ರಿಸಲ್ಟ್ ಗೊತ್ತಿಲ್ಲ ನೋಡಿ, a ಪ್ಲಸ್ ಬಿ ಯಾವತ್ತೇ ಆಗಲಿ ಇವೆಲ್ಲ ಎಲ್ಲೆಲ್ಲೋ ಯೂಸ್ ಆಗ್ತದೆ ನಿಮ್ಗೆ, ಅಲ್ಲಿ ಎಕ್ಸ್ಪ್ರೆಷನ್ ಅಲ್ಲಿ ಬರುತ್ತಿದೆ ಹೇಳ್ಕೊಡ್ತೀನಿ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮತ್ತೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಎರಡನ್ನೂ ಆಡ್ ಮಾಡಿದ್ರೆ ಏನ್ ಬರುತ್ತೆ ಗೊತ್ತಾ? ಟೂ ಎ ಸ್ಕ್ವೇರ್ ಬರುತ್ತೆ 2b square. ಪ್ಲಸ್ 2b ಸ್ಕ್ವೇರ್ ಬರುತ್ತೆ. ಡಿಫ್ರೆನ್ಸ್ ತಗೊಂಡ್ರೆ ಏನ್ ಬರುತ್ತೆ ಅಂತ ಅಂದ್ರೆ, ಡಿಫ್ರೆನ್ಸ್ ತುಂಬಾ ಇಂಪಾರ್ಟೆಂಟ್ ಇದು. ಡಿಫ್ರೆನ್ಸ್ ತಗೊಂಡ್ರೆ ಸಾರಿ ಸ್ಕ್ವೇರ್ ಸಾರಿ a minus b whole square a plus b whole square minus a minus b whole square ಮಾಡಿದಾಗ ಎಲ್ಲ ಕ್ಯಾನ್ಸಲ್ ಬರುತ್ತೆ. ಏನ್ ಬರುತ್ತೆ ಇಲ್ಲಿ ಬರೀ 4ab ಮಾತ್ರ ಉಳಿಯುತ್ತೆ. ಅಷ್ಟೆಲ್ಲ ಏನ್ ಬೇಕಿಲ್ಲ, ಡೈರೆಕ್ಟ್ ಆಗಿ ಮಾಡ್ಬೋದು. ನಾನು ಇವೆರಡಕ್ಕೂ ಯೂಸ್ ಮಾಡೋಣ ಅಂತ ಅನ್ಕೊಂಡೆ ಅಷ್ಟೇ. 16 plus root 3 answer, sir. ಬಂತ ಆನ್ಸರ್? a ಸ್ಕ್ವೇರ್ ಅಂದ್ರೆ 4 plus b ಸ್ಕ್ವೇರ್ plus 2 4 b ಸ್ಕ್ವೇರ್ ಅಂದ್ರೆ 3 minus 2ab ಅಂದ್ರೆ minus 4√3. ಇದನ್ನ ಎಕ್ಸ್ಪೆನ್ಷನ್ ಮಾಡಿದ್ರೆ ಪ್ಲಸ್ a ಸ್ಕ್ವೇರ್ ಅಂದ್ರೆ 3 b ಸ್ಕ್ವೇರ್ ಅಂದ್ರೆ 1 ಪ್ಲಸ್ 2ab ಅಂದ್ರೆ 2 ಬರುತ್ತೆ ಹೋಲ್ ಡಿವೈಡೆಡ್ ಬೈ 2 ಇರೋದು. ಸೊ ಆಲ್ಮೋಸ್ಟ್ ಇವೆಲ್ಲ ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಯ್ತು. ಸೊ 4 plus 4 7 ಅಂದ್ರೆ 14 ಆಗುತ್ತೆ. 14 ಪ್ಲಸ್ 3 plus 1 ಇವೆರಡನ್ನು ಕೂಡಿದ್ರೆ 3 plus 1 4 by 2 ಮಾಡಿದ್ರೆ ನಿಮಗೆ 2 ಬರುತ್ತೆ. ಪ್ಲಸ್ ಈ 2 ಕ್ಯಾನ್ಸಲ್ ಆದ್ರೆ ನಿಮಗೆ √3 ಬರುತ್ತೆ. ಸೊ 16 ಪ್ಲಸ್ √3 ಬರುತ್ತೆ. ಸೊ ಇದು ಬಟ್ ಈಗ ಈ ರೂಟ್ ಇಲ್ಲ ಅಲ್ವಾ? No, ರೂಟ್ sir. ಹಾಕೊಂಡು ಮಾಡಿದ್ರೆ ಏನಾದ್ರು ಬರುತ್ತಾ? Only for root. Root is for 3 only. ಓಕೆ, ಸೊ ಇಲ್ಲಿವರೆಗೂ ಹೋಮ್ ವರ್ಕ್ ಮಾಡ್ತೀರಾ? ನೆಕ್ಸ್ಟ್ ಲಾರ್ಜೆಸ್ಟ್ ವ್ಯಾಲ್ಯೂಸ್ ನ ಇವೆಲ್ಲ ಕೇಳ್ತಾರೆ, ಈ ತರ ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇವೆಲ್ಲ. ಓಕೆ ಮಾಡಿದ್ವಿ. ಥ್ಯಾಂಕ್ ಯು.